ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 2023ರಲ್ಲಿ ನಡೆದಂತಹ SSCGDಯ 10/1/2023ರ ಮೊದಲನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ. ಅಂಗಡಿಯವನು ತನ್ನ ವಸ್ತುಗಳ ಮೇಲೆ 40% ರಿಯಾಯಿತಿಯನ್ನು ನೀಡುತ್ತಾನೆ. ಆಮೇಲೆ ಅದರೊಳಗೆ 20% ಲಾಭವನ್ನು ಗಳಿಸ್ತಾನೆ. 2400 ಗುರುತಿಸಲಾದ ವಸ್ತು ಅಂದ್ರೆ ಮಾರ್ಕೆಟ್ ಪ್ರೈಸ್ ಕೊಟ್ಟರಲ್ಲಿ 2400. ಅಂಗಡಿಯವನು ಎಷ್ಟು ವಸೂಲು ಬೆಲೆ ಪಾವತಿಸ್ತಾನ ಅಂದ್ರೆ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಬೇಕು. ನಾವು ನೋಡ್ರಿ, ಮಾರ್ಕೆಟ್ ಪ್ರೈಸು, ಕಾಸ್ಟ್ ಪ್ರೈಸು ನಾವು ಡೈರೆಕ್ಟಾಗಿ ಕಂಡುಹಿಡ್ಕೋಬೋದು. ಹೆಂಗು 100+P ಅಂತಂದ್ರೆ ನೋಡ್ರಿ, 100 ರೂಪಾಯಿ ಮ್ಯಾಗ 20 ರೂಪಾಯಿ ಲಾಭ. ಪಿ ಅಂದ್ರೆ ಪ್ರಾಫಿಟ್, ಅಂದ್ರೆ ಎಷ್ಟಾಯಿತು? 120 ರೂಪಾಯಿ ಆಯಿತು. ಓಕೆ, ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ 100 ಮೈನಸ್ ಡಿ. 100 ಮೈನಸ್ ಡಿ ಅಂದರೆ ಎಷ್ಟು ಬಂತು? 140 ಕಳೆದ್ರೆ 60 ಬಂತು. ಡೈರೆಕ್ಟ್ ಕಾಸ್ಟ್ ಪ್ರೈಸ್, ಮಾರ್ಕೆಟ್ ಪ್ರೈಸ್. ಕಾಸ್ಟ್ ಪ್ರೈಸ್ 1 ಇದ್ರೆ ಮಾರ್ಕೆಟ್ ಪ್ರೈಸ್ 2. 61ಲೇ 62ಲೇ. ಇದನ್ನು ಡೈರೆಕ್ಟ್ ಮಾಡುವಂತಹ ಮೆಥಡ್ ಇದು. ನೀವು ಒಂದು ವೇಳೆ ಏನಾರೇ ನಾರ್ಮಲ್ ಆಗಿ ಮಾಡ್ರೆ ಏನಾಗ್ತದೆ, ಒಂದು ವೇಳೆ 100 ರೂಪಾಯಿ ವಸ್ತು ಇರ್ತದೆ, ಇಲ್ಲ 100 ರೂಪಾಯಿ ಅನ್ನೋಕ್ಕಿಂತ ಏನು ಮಾಡ್ಕೊರಿ, ಇದನ್ನ ಮಾರ್ಕೆಟ್ ಪ್ರೈಸ್ ಮ್ಯಾಗ 40% ಡಿಸ್ಕೌಂಟ್ ಕೊಟ್ಟರಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 60%ಕ್ಕೆ ಮಾರಿರ್ತಾನೆ. ಹೌದಾ? ಅದ ಕಾಸ್ಟ್ ಪ್ರೈಸ್ ಮ್ಯಾಗ 20% ಲಾಭ ಗಳಿಸತ್ತಂದ್ರೆ ಎಷ್ಟಕ್ಕೆ ಮಾರಿರ್ತಾನವ? 120%ಕ್ಕೆ ಮಾರಿರ್ತಾನೆ. ಇದು ಮಾರಿದ ಬೆಲೆ, ಇದು ಮಾರಿದ ಬೆಲೆ. 100ರಿಂದ 100 ಕ್ಯಾನ್ಸಲ್ ಆಯ್ತು. ನೋಡ್ರಿ, ಕಾಸ್ಟ್ ಪ್ರೈಸ್ ಮುಂದೆ 60 ಐತಿ, ಇಲ್ಲೂ 60 ಐತಿ. ಮಾರ್ಕೆಟ್ ಪ್ರೈಸ್ ಮುಂದೆ 120 ಐತಿ, ಇಲ್ಲೂ 120 ಐತಿ. ಹಂಗಾರೆ ಇದನ್ನು ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಡೈರೆಕ್ಟ್ ಆಗಿನ ನಮಗೆ ಸೂತ್ರ ಗೊತ್ತದ. 100+P ಅಂತಂದ್ರೆ ಮಾರ್ಕೆಟ್ ಪ್ರೈಸ್, 100 ಮೈನಸ್ ಡಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡುವಂಥದ್ದು. ಓಕೆ, ನೋಡ್ರಿ, ಈಗ ನಮಗೇನು ಸಿಗ್ತದೆ? ಇಲ್ಲಿ ಕೊಟ್ಟಿದ್ದು ಮಾರ್ಕೆಟ್ ಪ್ರೈಸ್ 2 ರೂಪಾಯಿ. 2 ರೂಪಾಯಿ ಅಂದರೆ ಎಷ್ಟು ಕೊಟ್ರ? 2400. 1 ರೂಪಾಯಿ ಅಂದರೆ ಎಷ್ಟು? 2 1ಲೇ 2, 1200ಲೇ. 1200 ಇಂಟು 100 ಅಂತಂದ್ರೆ ಎಷ್ಟು ಬಂತು? ಆಪ್ಷನ್ ಬಿ, 1200 ರೂಪಾಯಿ. ಎರಡನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು 64 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸ್ಕೂಟರ್ನಲ್ಲಿ ನಿರ್ದಿಷ್ಟ ದೂರವನ್ನು ಪ್ರಯಾಣಿಸುತ್ತಾನೆ. ಅವನು 16 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸೈಕ್ಲಿಂಗ್ ಮಾಡುವ ಮೂಲಕ ಆರಂಭ ಸ್ಥಾನಕ್ಕೆ ಹಿಂತಿರುಗುತ್ತಾನೆ. ಇಡೀ ಪ್ರಯಾಣದ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ನೋಡ್ರಿ, ದೂರವನ್ನು ಕೊಟ್ಟಾಗ ಸೇಮ್ ಡಿಸ್ಟೆನ್ಸ್ ಇದ್ದಾಗ ಒಂದು ಸೂತ್ರ ಅದ. ಏನದ? 2xy ಡಿವೈಡೆಡ್ ಬೈ x ಪ್ಲಸ್ y. ಡೈರೆಕ್ಟಾಗಿ ಫಿಲ್ ಮಾಡೋಣ. 2 ಅಂತಂದ್ರೆ 2, ಎಕ್ಸ್ ಅಂದ್ರೆ ಮೊದಲನೇ ವೇಗ 64 ಕಿಲೋಮೀಟರ್, ಎರಡನೇ y ಅಂದ್ರೆ ಎರಡನೇ ವೇಗ 16 ಭಾಗಿಸು ಇವನ್ನೆರಡು ಕೂಡಿಸ್ಬೇಕಲ್ಲ, ಎಕ್ಸ್ ಪ್ಲಸ್ ವೈ. 64ಕ್ಕೆ 16 ಕೂಡಿಸಿದ್ರೆ ಎಷ್ಟು ಬಂತಪ್ಪ? 80 ಬಂತು. ಓಕೆ, 16 1ಲೇ 16, 5ಲೇ. ಓಕೆ, ನೋಡ್ರಿ, ಈಗ ಕಡ್ತಾ ಹೊಡ್ಯಕ್ಕೆ ಬರಂಗಿಲ್ಲ, ಅದಕ್ಕೆ ಗುಣಿಸ್ರಿ. 128 ಆಯ್ತು. 64 ಇಂಟು 2 ಅಂದ್ರೆ 128 ಭಾಗಿಸು 5. 5 1ಲೇ 5, 5 2ಲೇ 10, 2 ಉಳಿತು 28 ಆಯ್ತು. 5 5ಲೇ 25. 25 ಪಾಯಿಂಟ್ ಯಾವ ಆಪ್ಷನ್ ಐತಿ? ಆಪ್ಷನ್ ಎ, 25.6 ಸರಿಯಾದ ಉತ್ತರ ಆಗಿತ್ತು. ಮೂರನೆಯ ಪ್ರಶ್ನೆ. 5 ಮಹಿಳೆಯರು ಒಂದು ಕೆಲಸವನ್ನು 8 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು. 8 ಮಕ್ಕಳು ಅದೇ ಕೆಲಸವನ್ನು 10 ದಿನ ತೆಗೆದುಕೊಳ್ಳುತ್ತಾರೆ. 2 ಮಹಿಳೆಯರು ಮತ್ತು 4 ಮಹಿಳೆಯರು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ? ಒಂದು ಕೆಲಸ ಅದ, 5 ಮಹಿಳೆಯರು 8 ದಿವಸನ್ಯಾಗ ಕೆಲಸ ಮಾಡ್ತಾರೆ. 5 ಮಹಿಳೆಯರನ್ನ ಏನಂತ ಬರ್ಕೊಂಡು? 5 ಎಫ್ ಫಿಮೇಲ್ ಅಂತ. 5 ಫಿಮೇಲ್ ಎಷ್ಟು ದಿನ ಕೆಲಸ ಮಾಡ್ತಾರ? 8 ದಿವಸ ಕೆಲಸ ಮಾಡ್ತಾರೆ. ಹಂಗಾರೆ ಇದು ಇವ್ರು ಟೋಟಲ್ ಕೆಲಸ. ಓಕೆ, ಇದೇ ಸೇಮ್ ಕೆಲಸ ಯಾರು? 8 ಮಕ್ಕಳು, 8 ಚಿಲ್ಡ್ರನ್ಸ್ 2 ದಿವಸನಾಗ ತಗೋತಾರು, 10 ದಿವಸ ತಗೋತಾರೆ. ಸೇಮ್ ಕೆಲಸ, ಮಹಿಳೆಯರು ಇಂಟು ದಿನ ತಗೊಂಡ್ರು ಸಮಯ ಬರ್ತದ, ಮಕ್ಕಳು ಇಂಟು ದಿನ ತಗೊಂಡ್ರು ಏನು ಬರ್ತದ? ಅದೇ ಕೆಲಸ ಬರ್ತದ. ಈ ಕೆಲಸಕ್ಕೆ ಏನದ? ಸಮ ಅದ. ಓಕೆ, ನೋಡ್ರಿ, 8ರಿಂದ 8 ಕ್ಯಾನ್ಸಲ್ ಆಯ್ತು. ಓಕೆ, 8 ಇಲ್ಲಿ ಗುಣಾಕಾರದಾಗ ಇದ್ದ ಕಡೆ ಬಂದ್ರೆ ಭಾಗಾಕಾರ ಆಗ್ತದೆ, ಹೌದಲ್ಲ? ಓಕೆ, ಹಂಗಾರ ಫಿಮೇಲ್ ಮಹಿಳೆಯರ ಮುಂದೆ ಏನೈತಿ? 10 ಐತಿ. ಹಂಗಾರ ಮಹಿಳೆಯರದ್ದು ಎಫಿಷಿಯನ್ಸಿ ಎಷ್ಟು? 10. ಚಿಲ್ಡ್ರನ್ ಮುಂದೆ ಏನೈತಿ? 5. ಸಿ ಜಾಗದಾಗ ಏನು ಬಂತು? 5. ನೋಡ್ರಿ, 5 1ಲೇ 5 2ಲೇ ಕಟ್ತಾ ಹೋಯ್ತು. ಓಕೆ, ಈ ಫಿಮೇಲ್ ಬದಲಿ ನಾವು ವುಮನ್ ತಗೋರಿ, ಏನು ಬೇಕಾ ತಗೋರಿ ನಡೀತದ. ಓಕೆ, ನೋಡ್ರಿ, ಈಗ ಟೋಟಲ್ ಕೆಲಸ ಎಷ್ಟು? ಟೋಟಲ್ ಕೆಲಸ ಐತಿ ಇದ್ರೊಳಗರೆ ತುಂಬ್ರಿ ಟೋಟಲ್ ಕೆಲಸ ಬರ್ತದೆ, ಇಲ್ಲ ಇದ್ರೊಳಗರೆ ತುಂಬ್ರಿ ಟೋಟಲ್ ಕೆಲಸ ಬರ್ತದೆ. ಓಕೆ, 1 ತೊಗೊಂಡು ನಾವು ಚಿಲ್ಡ್ರನ್ ಒಳಗೆ ತೊಗೊಂಡು 1 ಸಿ ಜಾಗದಾಗ ಏನು ತುಂಬಿ ನಾವು 1. 8 ಇಂಟು 1 ಅಂದ್ರೆ 8.
8 ಇಂಟು 10 ಅಂತಂದ್ರೆ 80. ಇದೇನು ಬಂತು ಟೋಟಲ್ ಕೆಲಸ. ನೀವು ಇಲ್ಲಿ ತುಂಬಿದ್ರು ಅಷ್ಟೇ ಬರ್ತಿತ್ತು. 5 ಎರಡ್ಲೆ 2 ಫೀಮೇಲ್ ಜಾಗದಾಗ 2, 5 ಎರಡ್ಲೆ 10, 10 ಎಂಟ್ಲೆ 80 ಇಲ್ಲೂ ಅಷ್ಟೇ ಬರ್ತಿತ್ತು. ಓಕೆ, ಈ ಕೆಲಸ ಯಾರು ಮಾಡ್ಬೇಕಪ್ಪ? ಎರಡೂ ಮಹಿಳೆಯರು. ಒಬ್ಬ ಮಹಿಳೆ ಒಂದು ದಿವ್ಸಕ್ಕೆ 2 ಕೆಲಸ ಮಾಡ್ತಾಳಂದ್ರೆ ಇಬ್ಬರು ಮಹಿಳೆಯರು ಎಷ್ಟು ಕೆಲಸ ಮಾಡ್ತಾರೋ 4, ರೈಟ್. ಒಬ್ಬ ಹುಡುಗ ಒಂದು ದಿವ್ಸಕ್ಕೆ ಒಂದೇ ಕೆಲಸ ಮಾಡ್ತಾನಂದ್ರೆ 4 ಹುಡುಗರು ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ 4, ಹೌದಲ್ಲ. ಒಬ್ಬ ಒಂದು ದಿವ್ಸಕ್ಕೆ ಒಂದು ಕೆಲಸ ಮಾಡ್ತಾನಂದ್ರೆ 4 ಮಂದಿ ಎಷ್ಟು ಕೆಲಸ ಮಾಡ್ತಾರೆ 4. ಹಂಗಾರೆ 4 + 4 ಅಂದ್ರೆ 8, 8 ಒಂದ್ಲೆ 8 10ಲೆ ಎಷ್ಟು ದಿವ್ಸನಾಗ ಕೆಲಸ ಮುಗೀತು? 10 ದಿನಗಳಲ್ಲಿ ಕೆಲಸ ಮುಗಿಯಿತು. ಹಾಂ, 4ನೆಯ ಪ್ರಶ್ನೆ ನೋಡ್ರಿ. 40 ಮತ್ತು 50ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ನೋಡ್ರಿ, ಡೈರೆಕ್ಟ್ ಟಿಕ್ ಹಾಕ್ತೀನಿ ನಾನು 3. ಯಾಕೆ? ನನಗೊಂದು ನಂಬರ್ ಗೊತ್ತದ. ಏನು? 44, ಇದರ ಅರ್ಧ 22, ಆಮೇಲೆ 322, ಇದಕ್ಕೊಂದು ಕಡಿಮೆ ಮಾಡ್ರೆ 321. ಇದನ್ನು ನೀವು ಏನಾರೇ ಮಾಡಿ ಬೈಪಾಟ್ ಮಾಡ್ಕೊಂಬಿಡ್ರಿ. ಯಾಕಂತಂದ್ರೆ ಇದು 1ರಿಂದ 10, ಇದು 11ರಿಂದ 20, ಇದು 30ರಿಂದ 40, ಇದು 40ರಿಂದ 50. ಈ ರೀತಿ ಏನದಾವು ನಮಗೆ ಸೂತ್ರಗಳು ಗೊತ್ತದಾವೆ. ಓಕೆ, ಸಾರಿ, ಇದು 0ಯಿಂದ 10, 10ರಿಂದ 20, 20ರಿಂದ 30, 30ರಿಂದ 40, 40ರಿಂದ 50, 50ರಿಂದ 60, 60ರಿಂದ 70. ಈ ರೀತಿ ಏನದು ಸಂಖ್ಯೆಗಳು ಗೊತ್ತದಾವೆ. ಹಂಗಾರೆ ನೋಡ್ರಿ, ಇದ್ರೊಳಗೆ 40ರಿಂದ 50 ಯಾವ್ದೈತಿ? ಇದೈತೆ, ಹೌದಿಲ್ಲೋ? ಹಂಗಾರೆ 3 ಡೈರೆಕ್ಟ್ ಆನ್ಸರ್ ಮಾಡ್ಕೋಬೋದು. ಏನಿಲ್ಲ, ಭಾಳ ಸಿಂಪಲ್. 44ನ ಅರ್ಧ ಮಾಡ್ರೆ 22 ಬಂತು. 322, 321. 0ಯಿಂದ ಇದನ್ನು ಕೇಳ್ರಿ, ಇದನ್ನು ಹಾಕ್ತೀರಿ. 10ರಿಂದ 20, ಇದು 20ರಿಂದ 30, 30ರಿಂದ 40, 40ರಿಂದ 50. 3 ಐತಿ, ಟಿಕ್ ಹಾಕಿಬಿಡ್ತೀರಿ. 5ನೆಯ ಪ್ರಶ್ನೆ. ಇದನ್ನು ಬಿಟ್ಬಿಡ್ರಿ, ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ವೃತ್ತಾಕಾರದ ಸಿಲಿಂಡರ್ನ ವ್ಯಾಸ ಅಂತಂದ್ರೆ ಡಯಾಮೀಟರ್ 14 ಸೆಂಟಿಮೀಟರ್. ಓಕೆ, ನಮಗೆ ಡಯಾಮೀಟರ್ ಬೇಕಾ? ಇಲ್ಲ. ರೇಡಿಯಸ್ ಬೇಕಂದ್ರೆ ಇದ್ರದ್ದು ಏನಾಗ್ತದೆ? ಅರ್ಧ ಇರ್ತದೆ. ಓಕೆ, ಎತ್ತರವು 2 ಸೆಂಟಿಮೀಟರ್. ಅದರ ಬಾಗಿದ ಮೇಲ್ಮೈ ವಿಸ್ತೀರ್ಣ ಕರ್ವ್ಡ್ ಸರ್ಫೇಸ್ ಏರಿಯಾ ಕೊಟ್ರೆ ಎಷ್ಟು? ಮತ್ತು ಒಟ್ಟು ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕಂತ ಹೇಳ್ಯಾರ. ನೋಡ್ರಿ, ಕರ್ವ್ಡ್ ಸರ್ಫೇಸ್ ಏರಿಯಾದ ಸೂತ್ರ ಏನು? 2πr/h. ಓಕೆ, ಇದ್ರದ್ದು ಮತ್ತು ಇದ್ರದ್ದು ಟೋಟಲ್ ಸರ್ಫೇಸ್ ಏರಿಯಾದ ಸೂತ್ರ ಏನು? 2πr/h + 2πr². ಇದೇನು? ಒಟ್ಟು ಮೇಲ್ಮೈ ವಿಸ್ತೀರ್ಣದ ಸೂತ್ರ. ಇದ್ರೊಳಗ ಇದನ್ನು ಕೂಡಿಸ್ಬೇಕಂತ ಹೇಳ್ಯಾರ. ಓಕೆ, ಇವು ಎರಡೂ ಏನು ಅನ್ಕೋಬೋದು ನಾವು? 4πr/h ಅನ್ಕೋಬೋದಲ್ಲ. 2πr/h + 2πr/h 4πr/h + 2πr². ಓಕೆ, ನೋಡ್ರಿ, 4 ಅಂತಂದ್ರೆ 4, ಪೈ ಅಂದ್ರೆ 22/7, ಆರ್ ಎಷ್ಟು ಕೊಟ್ರ? 7, ಇಂಟು ಎಚ್ ಅಂತಂದ್ರೆ ಹೈಟ್ ಎಷ್ಟೈತಿ? 2, ಪ್ಲಸ್ 2 ಇಂಟು 22/7, 2π ಬೆಲೆ ಬರ್ತೀನಿ, ಇಂಟು r². r² ಅಂದ್ರೆ 7 ಇಂಟು 7. 1 7ಯಿಂದ 1 7 ಕ್ಯಾನ್ಸಲ್ ಆಯ್ತು. ಈ 7ರಿಂದ ಈ 7 ಕ್ಯಾನ್ಸಲ್ ಆಯ್ತು. ಓಕೆ, ನೋಡ್ರಿ, ಇದನ್ನು 2 ಇಂಟು 11 ಅನ್ಕೊಳ್ಳೋಣ. 4 2 8, 8 2 16. ಓಕೆ, 16 ಇಂಟು 11, 16 ಇಂಟು 11 ಎಷ್ಟು ಬರ್ತೈತಿ? 176. ಡೈರೆಕ್ಟ್ ಮಾಡ್ಬೋದಲ್ಲ. ಓಕೆ, ಇದರೊಳಗೂ 2 ಇಂಟು 11 ಅನ್ಕೊಂಡು 2 2 4, 4 7 28, 28 ಇಂಟು 11 ಅಂತಾರೆ ಲಾಸ್ಟ್ 8 8 2 10, 2 1 3. ಮುಗದ ಹೋತ್ ಲೆಕ್ಕ. 2 ಕೂಡಿಸ್ರಿ, ಲಾಸ್ಟ್ ನೋಡ್ರಿ ಏನು ಬರತ್ತೈತಿ? 4 ಬರ್ಬೇಕು. 2 ಕೂಡಿಸ್ರಿ ಲಾಸ್ಟ್ ಏನು ಬರಬೇಕು? 4. 4 ಯಾವ ಆಪ್ಷನ್ ಅದ? ಅದ ಟಿಕ್ ಹಾಕಿ ಮುಂದೆ ಹೋಗ್ಬಿಡೋಣ. 2 ಕೂಡಿಸಿರು ಏನು ಬರ್ತದ? ಅಷ್ಟೇ ಬರ್ತದೆ. 6ನೆಯ ಪ್ರಶ್ನೆ. 4th ಪ್ರಪೋರ್ಷನ್ ಆಫ್ 6 8 21 ಎಲ್ಲ ಅಂಡರ್ ರೂಟ್ ಒಳಗದವ. 4ನೇ ಅನುಪಾತವನ್ನು ಕಂಡುಹಿಡಿಬೇಕು. ಆ್ಯಕ್ಚುಲಿ ಇದೇನಾಗಬೇಕು? ಸಮಾನುಪಾತ ಆಗಬೇಕು. ಓಕೆ, ನೋಡ್ರಿ ಹೆಂಗೆ ಕಂಡುಹಿಡಿತೀವಿ? ಇದನ್ನು ಗುಣಿಸ್ತೀವಿ, ಉಳಿದಿದ್ರಿಂದ ಭಾಗಿಸ್ತೀವಿ. ಯಾಕೆ? ನಿಮ್ಗೆ ಸೂತ್ರ ಬರ್ತು ತೋರಿಸ್ತೀನಿ. AB ಸಮಾನುಪಾತ C ಅನುಪಾತ D, A ಅನುಪಾತ B ಸಮಾನುಪಾತ C ಅನುಪಾತ D. ಓಕೆ, ಇದ್ರ ಎ ಬೆಲೆ ಎಷ್ಟದ? √6 ಡಿವೈಡೆಡ್ ಬೈ ಬಿ ಬೆಲೆ ಎಷ್ಟದ? √8 ಈಸ್ ಈಕ್ವಲ್ ಟು ಸಿ ಬೆಲೆ ಎಷ್ಟದ? √21 ಭಾಗಿಸು ಡಿ ಬೆಲೆ 4ನೇ ಅನುಪಾತ ಕಂಡುಹಿಡಿಬೇಕು. ಅದಕ್ಕೆ ಅದನ್ನೇನು ಅನ್ಕೊಂಡಿವಿ? ಎಕ್ಸ್ ಅನ್ಕೊಂಡಿವಿ. ನಿಮಗೆ ಈ ಅಂಡರ್ ರೂಟ್ ಒಳಗೆ ಕಡ್ತಾ ಹೊಡ್ಯಾಕೆ ಬರಲಿಲ್ಲ ಅಂದ್ರೆ ಸ್ಕ್ವೇರ್ ಮಾಡ್ಕೊರಿ. ಎಲ್ಲಾನು ಏನು ಮಾಡ್ಕೊರಿ? ಸ್ಕ್ವೇರ್ ಮಾಡ್ಕೊರಿ. ಅಂಡರ್ ರೂಟ್ ಇಂಟು ಅಂಡರ್ ರೂಟ್ ಅಂದ್ರೆ ಏನು ಬರ್ತೈತಿ? 6. ಇದನ್ನು ಅಂಡರ್ ರೂಟ್ ಇಂಟು ಅಂಡರ್ ರೂಟ್ 8 ಇಂಟು ಅಂಡರ್ ರೂಟ್ 8 ಅಂದ್ರೆ ಏನು ಬರ್ತೈತಿ? 8. ಅಂಡರ್ ರೂಟ್
21 ಇಂಟು ಅಂಡರ್ ರೂಟ್ 21 ಏನು ಬರ್ತೈತಿ 21. ಎಕ್ಸ್ ಇಂಟು ಎಕ್ಸ್ ಏನಾಕತಿ ಎಕ್ಸ್ ಸ್ಕ್ವೇರ್. ಓಕೆ ನೋಡ್ರಿ, 2 3 6, 2 4 8, 3 1 3, 3 7 21. ಹಂಗಾರೆ ಏನು ಬಂತು ನೋಡ್ರಿ ಈ ಕಡೆ 4 ಇಂಟು 7 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬಂತು. ಈ 4 ಇದ್ದದ್ದು ಈ ಕಡೆ ಹೋದ್ರೆ ಗುಣಾಕಾರ ಆಕತಿ, ಈ ಭಾಗಾಕಾರದಾಗ ಎಕ್ಸ್ ಸ್ಕ್ವೇರ್ ಈ ಕಡೆ ಬಂದ್ರೆ ಮ್ಯಾಲೆ ಬರ್ತೈತಿ. ಹೌದಾ ಇಲ್ಲ? ಓಕೆ, ಈಗ ಸ್ಕ್ವೇರ್ ತೆಗೆದು ಏನು ಮಾಡಬೇಕು ಅಂಡರ್ ರೂಟ್ ಹಾಕೋಬೇಕು. 4ರ ಅಂಡರ್ ರೂಟ್ ಏನು 2, 7ಕ್ಕೆ ಅಂಡರ್ ರೂಟ್ ಐತಿ ಇಲ್ಲ, ಅದಕ್ಕೆ ಏನು ಬಂತು ಡೈರೆಕ್ಟ್ ಉತ್ತರ 2 ಅಂಡರ್ ರೂಟ್ 7 ಬಂತು. ನಿಮಗೆ ಡೈರೆಕ್ಟ್ ಗೊತ್ತಿತ್ತಂದ್ರೆ ಏನು ಮಾಡ್ಕೋಬೋದಿತ್ತು ತೋರಿಸ್ಲಾ ನೋಡ್ರಿ. ಅಂಡರ್ ರೂಟ್ 6 ಭಾಗಿಸು ಅಂಡರ್ ರೂಟ್ 8 ಈಸ್ ಈಕ್ವಲ್ ಟು ಅಂಡರ್ ರೂಟ್ 21 ಭಾಗಿಸು ಎಕ್ಸ್ ಐತಿ. ನಾವು ಹಿಂಗೆ ಬರ್ಕೊಳ್ಳೋ ಬದಲಿ ನಮಗೆ ಗೊತ್ತೈತಿ ಇವೆರಡೂ ಸಂಖ್ಯೆ ಗುಣಾಕಾರಕ್ಕವು, ಉಳಿದಿದ್ರಿಂದ ಏನಾಗ್ತೈತಿ ಭಾಗಾಕಾರ ಆಕತಿ. ಹೌದಲ್ಲ? ಅಂಡರ್ ರೂಟ್ 8 ಇಂಟು ಅಂಡರ್ ರೂಟ್ 21 ಭಾಗಿಸು ಇವೆರಡು ಗುಣಾಕಾರಕ್ಕೂ ಇದೇನಾಗ್ತದೆ ಭಾಗಾಕಾರ ಆಕತ್ತೆ ಅಂಡರ್ ರೂಟ್ 6. ಈ ಅಂಡರ್ ರೂಟ್ 6ನ್ನ ಅಂಡರ್ ರೂಟ್ 3 ಇಂಟು ಅಂಡರ್ ರೂಟ್ 2 ಅಂತ ಬರ್ಕೋಬೋದಲ್ಲ. ಓಕೆ ಓಕೆ ನೋಡ್ರಿ, 3 1 3 ಅಂಡರ್ ರೂಟ್ 7. ಹೌದಾ? 2 1 2 ಅಂಡರ್ ರೂಟ್ 4. 4ರ ಅಂಡರ್ ರೂಟ್ ಏನು ಬಂತು 2. 7ರ ಅಂಡರ್ ರೂಟ್ ಏನು ಬರಂಗಿಲ್ಲ, ಅದಕ್ಕೆ 2 ಅಂಡರ್ ರೂಟ್ 7 ಡೈರೆಕ್ಟ್ ಆನ್ಸರ್. 7ನೆಯ ಪ್ರಶ್ನೆ. ಎ 12 ದಿನಗಳಲ್ಲಿ ಒಂದು ಚಿತ್ರವನ್ನು ಚಿತ್ರಿಸಬಹುದು, ಬಿ 8 ದಿನಗಳಲ್ಲಿ ಅದೇ ಚಿತ್ರವನ್ನು ಚಿತ್ರಿಸಬಹುದು, ಸಿ 10 ದಿನಗಳಲ್ಲೂ ಅದೇ ಚಿತ್ರವನ್ನು ಚಿತ್ರಿಸಬಹುದು. ಪರ್ಯಾಯ ದಿನಗಳಲ್ಲಿ ಬಿ ಮತ್ತು ಸಿ ಎರಡನ್ನೂ ಒಟ್ಟಿಗೆ ಸೇರಿದರೆ ಎ ಮೊದಲ ದಿನದಲ್ಲಿ ಚಿತ್ರಕಲೆ ಪ್ರಾರಂಭಿಸಿದರೆ ಎ ನಿಂದ ಚಿತ್ರಿಸಬಹುದಾದ ಅಂದಾಜು ದಿನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಎ 12 ದಿವಸನೇ ಕೆಲಸ ಮುಗಿಸ್ತಾನ, ಬಿ 8 ದಿವಸನೇ ಕೆಲಸ ಮುಗಿಸ್ತಾನ, ಸಿ 10 ದಿವಸನೇ ಕೆಲಸ ಮುಗಿಸ್ತಾನ ಅಂತ ಹೇಳ್ಯಾರ. ಓಕೆ, ಲ ಸ ಎಷ್ಟು ಬರ್ತದೆ ಎಲ್ಲದರದ್ದು ಲ ಸ ಎಷ್ಟು ಬರ್ತದಪ್ಪ 120 ಬರ್ತದೆ. ಎಷ್ಟು ಬಂತು 120. 12 10 120, 8 15 120, 10 12 120. ಓಕೆ, ಈಗ ಎ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನೋ 10, ಬಿ ಒಂದು ದಿವ್ಸಕ್ಕೆ 15, ಸಿ ಒಂದು ದಿವ್ಸಕ್ಕೆ 12. ಕಂಡೀಷನ್ ಏನೈತಿ, ಮೊದಲನೇ ದಿವಸ ಎ ಒಬ್ಬ ಕೆಲಸ ಮಾಡ್ತಾನೆ, ಎರಡನೇ ದಿವಸ ಏನು ಮಾಡ್ತಾನೋ ಎ ಮತ್ತು ಬಿ ಮತ್ತು ಸಿ 3 ಮಂದಿ ಕೂಡಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಂಗಾರೆ ನೋಡ್ರಿ, ಎ ಒಂದು ದಿವ್ಸಕ್ಕೆ 10 ಕೆಲಸ ಮಾಡಿರ್ತಾನೆ, ಒಂದನೇ ದಿವ್ಸ 10 ಕೆಲಸ ಮಾಡಿರ್ತಾನೆ, ಪೂರ್ತಿ ಡೀಟೇಲ್ ಬರುತ್ತೆ ತೋರಿಸ್ತೀನಿ ನಿಮ್ಗೆ. ಎ ಬಿ ಸಿ 3 ಮಂದಿ ಎಷ್ಟು ಕೆಲಸ ಮಾಡ್ತಾರೋ 10 15 25 25 37, ಟೋಟಲ್ ಎಷ್ಟು ಕೆಲಸ ಮಾಡ್ತಾರೆ ಇವರು 37. ಹಂಗಾರೆ ಒಂದನೇ ದಿವಸ 10 ಕೆಲಸ, ಎರಡನೇ ದಿವ್ಸ 37 ಕೆಲಸ, ಟೋಟಲ್ 47 ವರ್ಕ್ ಆಗಕ್ಕೆ ಎಷ್ಟು ದಿವ್ಸ ತೊಗೊಂತು 2 ದಿವಸ ತೊಗೊಂತಲ್ಲ. ಒಂದನೇ ದಿವ್ಸ ಇದು, ಎರಡನೇ ದಿವ್ಸ ಇದು, ಅಂದರೆ 47 ವರ್ಕ್ ಆಗಕ್ಕೆ ಎಷ್ಟು ದಿವ್ಸ ತೊಗೊಂಡೈತಿ 2 ದಿವಸ ತೊಗೊಂಡೈತಿ. ಟೋಟಲ್ ಎಷ್ಟು ಕೆಲಸ ಆಗಬೇಕಾಗಿತ್ತಪ್ಪ 120 ಕೆಲಸ ಆಗಬೇಕಾಗಿತ್ತು. ಹೌದಾ? 120ರ ಸನೇಕ್ಕೆ ಹೋಗುವಷ್ಟರಲ್ಲಿ ಎಷ್ಟರಲ್ಲಿ ಗುಣಿಸು ನೋಡಿದಕ್ಕೆ 42 47 ಎರಡಲೇ ಎಷ್ಟು ಬರ್ತದೆ 94 ಬರ್ತದೆ. ಹೌದಾ? ಹಂಗಾರೆ ಇದ್ರ ಎರಡಲೇ ಹೋದ್ರೆ ಏನು ಬಂತು 94 ವರ್ಕ್. ಇದು ಎರಡರಲ್ಲೇ ಗುಣಾಕಾರ ಆಗೈತೆ ಅಂದ್ರೆ ಇದು ಏನು ಮಾಡ್ತೈತಿ 2ರಲ್ಲೇ ಗುಣಿಸ್ತದೆ. ಎಷ್ಟು ದಿವಸ ಆಯಿತು 4 ದಿನ ಆಯಿತು. 94 ಕೆಲಸ ಆಗಕ್ಕೆ ಎಷ್ಟು ದಿವಸ ಆಗೈತಿ 4 ದಿವಸ. ಈಗ 2 ದಿವಸ ಆಯ್ತು, 4 ದಿವಸ ಆಯ್ತು. ಹಂಗಾರೆ ನೆಕ್ಸ್ಟ್ ದಿನ ಯಾರು ಬರ್ಬೇಕು, ಇವ ಒಂದೇದವ ಬರ್ಬೇಕು. ಹೌದಿಲ್ಲ? ಹಂಗಾರೆ ಇವು 10 ಕೆಲಸ ಮಾಡ್ತಾನೆ, ಎಕ್ಸ್ಟ್ರಾ 10 ಕೆಲಸ ಮಾಡಕ್ಕೆ ಇವು ಎಷ್ಟು ದಿವಸ ತೊಗೋತಾನೋ 1 ದಿನ ತೊಗೋತಾನೆ. 4 ದಿವಸ ಆಗಿತ್ತು, ಇದೊಂದು ದಿನ ಅಂದ್ರೆ ಟೋಟಲ್ ಎಷ್ಟು ದಿವಸ ಆಯ್ತು ಈಗ 5 ದಿನ ಆಯಿತು. ಹಂಗಾರೆ ಇನ್ನೆಷ್ಟು ಕೆಲಸ ಉಳಿತು, ಈಗ 104 ಕೆಲಸ ಆಗೈತಿ. ಇನ್ನೆಷ್ಟು ಕೆಲಸ ಉಳಿತ 120 104 ಹೋದ್ರೆ ಇನ್ನೆಷ್ಟು ಕೆಲಸ ಉಳಿದೈತಿ 16 ಕೆಲಸ ಉಳಿದೈತಿ. ಈ 16 ಕೆಲಸ ಇದ್ರೊಳಗಿಂದ ನೆಕ್ಸ್ಟ್ ಡೇ ಒಳಗಿಂದ ಇರ್ತೈತೆ. ಹೌದಲ್ಲ? 5 ದಿವ್ಸ ಮ್ಯಾಗ 1 ದಿವ್ಸನ್ಯಾಗ ಮತ್ತೆ ಎಷ್ಟು ತೊಗೊಂಡಿಷ್ಟು ಮಾಡಿರ್ತಾರೆ. 16 ಕೆಲಸ ಅಂತೂ 1 ದಿವ್ಸಕ್ಕೆ 37 ಮಾಡ್ತಾರಂದ್ರೆ 16 ಕೆಲಸ ಅಂತೂ ಸ್ವಲ್ಪ ಟೈಮ್ ಒಳಗೆ ಮಾಡಿ ಮುಗಿಸಿರ್ತಾರೆ. 5 ದಿವ್ಸ ಮ್ಯಾಗ ಯಾವ ಆಪ್ಷನ್ ಕಾಣಿಸ್ತೈತೆ ನೋಡ್ರಿ, ಆಪ್ಷನ್ ಬಿ ಕಾಣಿಸತೈತಿ. ಟಿಕ್ ಹಾಕಿ ಮುಂದೆ ಹೋಗಿಬಿಡ್ರಿ. ನಗರಗಳಲ್ಲಿ ಕರಡಿಗಳ ಸಂಖ್ಯೆ ಪ್ರತಿ ವರ್ಷ 3% ಹೆಚ್ಚಾಗುತ್ತದೆ. ನಗರದಲ್ಲಿರುವ ಪ್ರಸ್ತುತ ಕರಡಿಗಳ ಸಂಖ್ಯೆ 21,218 ಇದ್ದರೆ 2 ವರ್ಷಗಳ ಹಿಂದೆ ಕರಡಿಗಳ ಜನಸಂಖ್ಯೆ ಎಷ್ಟಿತ್ತು ನೋಡ್ರಿ. 100 ಇದ್ದು 100 ಇತ್ತು ಅನ್ಕೋರಿ. ಒಂದು ವರ್ಷಕ್ಕೆ 8% ಹೆಚ್ಚಾಗತೈತಿ 3%. ಎಷ್ಟು ವರ್ಷದ ಕಂಡು ಹಿಡಿಬೇಕು ನಾವು 2 ವರ್ಷದ. 2 ವರ್ಷ ಅಂದ್ರೆ ಸ್ಕ್ವೇರ್ ಮಾಡ್ಕೊಂಬಿಡೋದು. 3 ವರ್ಷ ಇದ್ರೆ ಕ್ಯೂಬ್ ಮಾಡ್ಕೋತೀವಿ. 100ರ ಸ್ಕ್ವೇರ್ ಎಷ್ಟು ಬರ್ತದೆ 10,000. ನೋಡ್ರಿ, ಇಲ್ಲಿ 2 0 ಅಂದ್ರೆ ಸ್ಕ್ವೇರ್ ಒಳಗೆ ಎಷ್ಟು ಹಾಕೋ 4 0. 103ರ ಸ್ಕ್ವೇರ್ ಎಷ್ಟು ಆಕತ್ತೆ 106 09. ಸ್ಕ್ವೇರ್ ತೆಗೆದು ನಿಮಗೆ ಬರ್ತೈತೆ ಅಂತ ಭಾವಿಸ್ತೀನಿ. ಓಕೆ ನೋಡ್ರಿ, ಇದ್ರೊಳಗೆ ಕೊಟ್ಟದ್ದು ಯಾರ್ದು ಈ ಪ್ರಸ್ತುತ ಕರಡಿಗಳದ್ದು.
ಈಗ ಸದ್ಯಕ್ಕಿದ್ದದ್ದು ಕರಡಿಗಳ ಸಂಖ್ಯೆಯನ್ನು ಕೊಟ್ರಲ್ಲಿ. ಓಕೆ, ಸದ್ಯಕ್ಕೆ ಎಷ್ಟು ಅದಾವೀಗ? 10,609. ಆ್ಯಕ್ಚುಯಲ್ ಆಗಿ ಎಷ್ಟು ಅದಾವು? 21,218. ಈಗ ಸದ್ಯಕ್ಕೆ 2 ವರ್ಷಗಳ ಹಿಂದಿಂದ ನಾವು ಏನು ಮಾಡಬೇಕು? ಕಂಡುಹಿಡಿಬೇಕು. ಇಷ್ಟಂದ್ರೆ ಇಷ್ಟು, ಇಷ್ಟಂದ್ರೆ ಎಷ್ಟು ನೋಡ್ರಿ. ಇದನ್ನು ಅಂದಾಜು ನನಗೆ ಇದು ಗೊತ್ತಿಲ್ಲ. ಇದು 10,000 ಐತಂದ್ರೆ ಇದು 20,000, 2 ಪಟ್ಟು ಆಗತ್ತೈತೆ ಅನ್ಕೋತೀನಿ. 9 2 18, 6 2 12, 1 2 2 ಹಂಗೆ 2 ಪಟ್ಟು ಆಗತ್ತೈತದಲ್ಲ. ಡೈರೆಕ್ಟಾಗೆ ಈ 10,609ರಿಂದ ಇದನ್ನು ಕಟ್ತಾ ಹೊಡೆದ್ವಿ. 2 ಇಂಟು 10,000 ಅಂದ್ರೆ 20,000. ನೋಡ್ರಿ ಎಷ್ಟು ಈಜಿ ಸೊಲ್ಯೂಷನ್ ಅದ. 9ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯ ಆದಾಯ 95,000 ಮತ್ತು ಅವನ ಖರ್ಚು 75,000. ಅವನು ತನ್ನ ಆದಾಯದ 18% ವೆಚ್ಚವನ್ನು 12% ಆದಾಯವನ್ನು 18% ಮತ್ತು ವೆಚ್ಚವನ್ನು 12% ಹೆಚ್ಚಿಸಿದರೆ ಅವನ ಉಳಿತಾಯದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಅವನದು ಇನ್ಕಮ್ ಇತ್ತು ಎಷ್ಟು? 95,000. ಖರ್ಚು ಮಾಡತಾನೆ ಎಷ್ಟವ? 75,000. ಹಂಗಾರೆ ಉಳಿಸಿರ್ತಾನೆ ಎಷ್ಟು? 20,000 ಹೌದಿಲ್ಲ? ಇದು ಇನ್ಕಮ್, ಇದು ಖರ್ಚು, ಇದು ಸೇವಿಂಗ್. ಓಕೆ, ಹಂಗಾರೆ ಎಲ್ಲೆಲ್ಲಿ ಕಟ್ತೊಕ್ಕತ್ ಹೊಡೆದ್ಬಿಡ ನಮಗೆ ಈಜಿ ಆಗಕ್ಕೆ. 3 0 3 0, ಇವು 3 0 ಕ್ಯಾನ್ಸಲ್ ಆಯ್ತು. ಅನುಪಾತ ಅಂದ್ರೆ ಎಲ್ಲದ್ರಾಗೂ ಹೋಗ್ಬೇಕು. ಓಕೆ, 5ರಿಂದ 5 4 20, 5 1 5 5 5 1 5 9. ಇನ್ಕಮ್ 19 ಇತ್ತು, ಖರ್ಚು 15%, ಸೇವಿಂಗ್ 4%. ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್, ಖರ್ಚು ಮತ್ತು ಉಳಿತಾಯವನ್ನು ಕೂಡಿಸಿದ್ರೆ ನಮಗೇನು ಬರ್ತೈತಿ? ಇನ್ಕಮ್ ಬರ್ತೈತಿ. ಹೌದಲ್ಲ? ನೋಡಿರಿ, ಈಗ 18% ಏನಾಗೈತಿ? ಅವನ ಆದಾಯ ಹೆಚ್ಚಾಗೈತಿ. 18% ಆದಾಯ ಹೆಚ್ಚಾಗೈತಿ. ಖರ್ಚು ಎಷ್ಟು ಹೆಚ್ಚಾಗೈತಿ? 12% ಹೆಚ್ಚಾಗೈತಿ. ಖರ್ಚು ಎಷ್ಟು ಪರ್ಸೆಂಟ್ ಹೆಚ್ಚಾಗೈತಿ? 12%. ಹಂಗಾರೆ ಇದಕ್ಕೆ ಈ ಸೇವಿಂಗ್ನು ಏನೋ ಒಂದು ಆಗಿರ್ಬೇಕಲ್ಲ. ಎಷ್ಟು ಹೆಚ್ಚಾಗಿರ್ಬೇಕಲ್ಲ? ಎಷ್ಟು ಹೆಚ್ಚಾಗೈತಿ ನಮಗೆ ಗೊತ್ತಿಲ್ಲ. ಹಂಗಾರೆ ನೋಡ್ರಿ, ಈ 12% ಖರ್ಚು, X% ಸೇವಿಂಗ್. ಹಂಗಾರೆ ಇನ್ಕಮ್ ಎಷ್ಟು ಪರ್ಸೆಂಟ್ ಇರ್ತದ? 18% ಇರ್ತದ. ನೋಡ್ರಿ, ಹಂಗಾರೆ ಎಷ್ಟು ಪರ್ಸೆಂಟ್ ಆಗ್ತದ ಇದನ್ನು ಕಂಡುಹಿಡಿಯೋಣ. ನೋಡ್ರಿ, 18 ಇಂಟು 19 ಮಾಡ್ರಿ. 18 ಇಂಟು 19 ಮಾಡ್ರಿ, ಎಷ್ಟು ಬರ್ತದ? 342 ಬಂತು. ಎಷ್ಟು ಬಂತು? 342. ಯಾಕೆ? ಈ ಶೇಕಡ ಏನಾಗ್ತದೆ? ಕ್ಯಾನ್ಸಲ್ ಆಗ್ತದೆ. ಸೊ ನಮಗೆ ಪೂರ್ತಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಓಕೆ, ಈಸ್ ಈಕ್ವಲ್ ಟು 12 5 60, 12 1 12, 18, 180 ಬಂತು. ಪ್ಲಸ್ 4 ಇಂಟು ಎಕ್ಸ್ ಅಂದ್ರೆ 4x ಬಂತು. ಈ ಶೇಕಡ ಇಲ್ಲಿ ಏನಾಗ್ತದೆ? ಶೇಕಡಾದಿಂದ ಕಡ್ತಾ ಹೋಗ್ತದೆ, ಬಿಟ್ಟಿವಿ ಅದಕ್ಕೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ 180 ಈ ಕಡೆ ಬಂದ್ರೆ ಏನಾಕತಿ? ಮೈನಸ್ ಆಕತಿ. 347 180 ಕಳೆದ್ರೆ 2ರಾಗ 0 ಕಳೆದ್ರೆ 2, 34ರಾಗ 18 ಕಳೆದ್ರೆ ಎಷ್ಟು ಬಂತು? 16. ಈಸ್ ಈಕ್ವಲ್ ಟು ಇಲ್ಲಿ ಏನು ಉಳಿತು? 4x. 4x. ಈ 4 ಈ ಕಡೆ ಗುಣಾಕಾರದಾಗಿದ್ದು ಈ ಕಡೆ ಬಂದರೆ ಭಾಗಾಕಾರ. 4 4 16, ಮುಂದೊಂದು 0, ಎಷ್ಟಾಯಿತು? 40. ಪಾಯಿಂಟ್ ಕೊಟ್ಟರೆ 20 ಆಯ್ತು. 4 5 20. ಎಕ್ಸ್ನ ಬೆಲೆ ಎಷ್ಟು ಬಂತು? 40.5. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. ಇದರೊಳಗೆ ನೀವು 2 ಸ್ಟೆಪ್ಗಳನ್ನು ಸ್ಕಿಪ್ ಮಾಡ್ಕೋಬೋದಾಗಿತ್ತು. ನೆಕ್ಸ್ಟ್, ಮೋಹನ್ ಒಂದು ಟೇಬಲನ್ನು ರೂಪಾಯಿ 2,832ಕ್ಕೆ ಖರೀದಿ ಮಾರ್ತಾನ. ಇಲ್ಲಿ ಕೊಟ್ಟರೆ ನೋಡ್ರಿ, ಸೆಲ್ಲಿಂಗ್ ಮಾರಿದನು. ಇಲ್ಲಿ ಮಿಸ್ ಆಗದ. ಅವನ ಲಾಭವು 18% ಆಗಿದ್ದರೆ ನಂತರ ಮೇಜಿನ ಬೆಲೆ ಎಷ್ಟು ಅಂದ್ರೆ ಕಾಸ್ಟ್ ಪ್ರೈಸ್ ಕಂಡುಹಿಡಬೇಕು. ಒಂದು ವಸ್ತುವನ್ನು ಮಾರಿ ಎಷ್ಟಕ್ಕೆ ಮಾರ್ಯಾನ? 2,832ಕ್ಕೆ. ಅದರಿಂದ 18% ಲಾಭ ಆಗಿದೆ. ಹಂಗಾರೆ ಅಸಲು ಬೆಲೆ ಕಂಡುಹಿಡ್ರಿ. ಒಂದು ವಸ್ತುವು 100 ರೂಪಾಯಿ ಇರ್ತದೆ. ಓಕೆ, 18% ಲಾಭ ತೊಗೊಂಡಾನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 118ಕ್ಕೂ. ಇಲ್ಲಿನ ಮಾರಿದ ಬೆಲೆ ಎಷ್ಟೈತಿ? 2,832. ಮಾರಿದ ಬೆಲೆ ಎಷ್ಟು? 2,832. ಹಂಗಾರೆ ಅಸಲು ಬೆಲೆ ಎಷ್ಟು ಇರ್ತದ? 100 ಅಂದ್ರೆ ಎಷ್ಟು? ನಂಗೆ 118 ಮೈಗೆ ಬರೋಲ್ಲ, ಆದರೂ ನಾ ಕಟ್ತಾ ಹೊಡಿತೀನಿ. ಹೆಂಗೆ ನೋಡ್ರಿ, 118 ಒಂದ್ಲೆ, 118 ಎರಡ್ಲೆ, 100 ಎರಡ್ಲೆ 218 ಎರಡ್ಲೆ 36, 236 ಬರ್ತದೆ. ಹಂಗಾರೆ 2ರಲ್ಲಿ ಅಂತೂ ಹೊಡ್ತೀನಿ. ಈಗ ಇಲ್ಲಿ ಏನು ಉಳಿತೈತೆ ಬಿಡ್ತದೆ ನನಗೆ ಗೊತ್ತಿಲ್ಲ. 8ರ ಮಗ್ಗಿಯಾಗಿ 2 ಯಾವಾಗ ಬರ್ತೈತಿ? 8 1 8 8 8 16 824 8 4 32. 8 4 32. ಲಾಸ್ಟ್ 2 ಯಾವಲ್ಲಿ ಬರ್ತೈತಿ? 4ರ ಮಗ್ಗಿಯಾಗಿ ಬರ್ತೈತಿ. ನಾ ಡೈರೆಕ್ಟ್ ಇಷ್ಟ ಹೊಡೆದ್ಬಿಟ್ನಿ. 24 ಇಂಟು 100 ಅಂದರೆ ಎಷ್ಟು ಬಂತು? 2400. ಅರ್ಥ ಆಯ್ತಲ್ಲ? ನೋಡ್ರಿ, ಈಗ ಆಮೇಲೆ ನೀವು ಬೇಕಾದ್ರೆ ಇದನ್ನು 24ರಲ್ಲಿ ಗುಣಾಕಾರ ಮಾಡ್ರಿ, ಏನು ಬರ್ತದೆ? ಇಷ್ಟ ಬರ್ತೈತಿ. 118 ಎರಡ್ಲೆ, 100 ಎರಡ್ಲೆ 200, 18 ಎರಡ್ಲೆ 36, 236 ಆಯ್ತಪ್ಪ. 236 ಆಯಿತು. ಇಲ್ಲಿ ಈಗ ಏನು ಉಳಿಬೇಕು? ಲಾಸ್ಟಕ್ಕೆ 2 ಉಳಿಬೇಕು. ಹೌದಿಲ್ಲ? 8ರ ಮಗ್ಗಿಯಾಗಿ 2 ಎಲ್ಲಿ ಬರ್ತೈತಿ? 8 4
38 ನಾಲ್ಕಲೆ 32 ಲಾಸ್ಟ್ 2 ಎಲ್ಲಿ ಬರತೈತಿ 4ರ ಮಗ್ಗಿಯಾಗ ಬರ್ತೈತಿ ಹೌದಲ್ಲ. 8 7 8 8 8 6 8 8 7 56 8 8 ಅರ್ಥಕ್ಕೆ 8 9ಲೆ 72. ಇಲ್ಲಿ ಏನಾರ 9 ಆಪ್ಷನ್ ಕಾಣಿಸತಿ ಇಲ್ಲ, ಅದಕ್ಕೆ ಏನು ಅನ್ಕೊಂಡು ನಾವು 4 ಅನ್ಕೊಂಡ್ಬಿಡೋನು. 24 ಇಂಟು 100 2400. ಪೂರ್ತಿ ಕಡ್ತಾ ಹೊಡ್ಕೊಂತ ಕುಂಡ್ರೆ ಬ್ಯಾಡ್ರಿ. 11ನೆಯ ಪ್ರಶ್ನೆ, ಪ್ರತಿ ವರ್ಷಕ್ಕೆ 10% ಚಕ್ರ ಬಡ್ಡಿ ದರದಲ್ಲಿ ಎಷ್ಟು ವರ್ಷಗಳಲ್ಲಿ 80,000 ಹಣ 1,17,128 ಆಗ್ತದ ಅಂತ ಕೇಳಿದ್ದಾರೆ. ಓಕೆ, ತುಂಬ ಈಸಿ ಆಗಿರುವಂಥ ಪ್ರಶ್ನೆ ನೋಡ್ರಿ. 80,000 ರೂಪಾಯಿ ಅಮೌಂಟ್ ಇದ್ದದ್ದು ಏನಾಗಬೇಕದು 1,17,128 ಆಗಬೇಕು. ಹಂಗಾರೆ 10% ಬಡ್ಡಿ 10% ಬಡ್ಡಿ ಅಂತಂದ್ರೆ 10 ಇದ್ದದ್ದು 1 ರೂಪಾಯಿ ಬಡ್ಡಿ ಬರ್ಬೇಕಂದ್ರೆ 10 ಇದ್ದದ್ದು 1 ರೂಪಾಯಿ ಬಡ್ಡಿ ಅಂದ್ರೆ ಏನಿರಬೇಕು 11 ರೂಪಾಯಿ ಆಗಿರ್ಬೇಕು. ಹೆಂಗೆ ಚೆಕ್ ಮಾಡೋಣ ನೋಡ್ರಿ. ಎಲ್ಲೆಲ್ಲಿ ಕಟ್ತೋಕತಿ 8ರಿಂದ ಹೊಡೀನಿ. 8 ಒಂದ್ಲೆ ಮುಂದೆ 4 0. 8ರಲ್ಲಿ ಹೋಗತಿ 8 ಒಂದ್ಲೆ 8 3 ಉಳಿತು 8 4ಲೆ 32 5 ಉಳಿತು 8 6ಲೆ 48 3 ಉಳಿತು 8 4ಲೆ 32 8 ಒಂದ್ಲೆ 8. ನೋಡ್ರಿ 10ನ್ನ ಎಷ್ಟು ಪಟ್ಟು ಮಾಡಿದಾಗ 10,000 ಆಕತಿ ನೋಡ್ರಿ. ಇಲ್ಲಿ 1 0 ಐತಿ, ಇಲ್ಲಿ 2 0 ಐತಿ, 4 0. ಹಂಗಾರೆ ಎಷ್ಟು 4 ಘಾತ. 11ರ ಘಾತನು ಏನಿರ್ತೈತಿ 4 ಇರ್ತೈತಿ. 11ರ ಕ್ಯೂಬ್ ಮಾಡ್ರೆ 1331 ಇರ್ತೈತೆ ಇಂಟು 11 ನೋಡ್ರಿ. 3 1ಕ್ಕೆ 1 3 1 4 3 3 6 3 1 4 1ಕ್ಕೆ 1 ಇಷ್ಟ ಐತೆ ಹೌದಲ್ಲ. ಹಂಗಾರೆ ಇದು 11ರ ಕ್ಯೂಬ್ ಇಂಟು 11 ಅಂದ್ರೆ 11ರ ಘಾತ 4. ಹಂಗಾರೆ ಮ್ಯಾಗ ಏನು ಬಂದೈತಿ 4 ಬಂದದ. 4 ವರ್ಷ. ಇದೇ ಈ ಒಂದು ಪ್ರಶ್ನೆಯ ಉತ್ತರ. ಏನು ಡಿಫಿಕಲ್ಟಿ ಐತಪ್ಪ ಇದ್ರಾಗ. 9 ಗಂಟೆಗೆ 5 ಗಂಟೆಗಳು ಒಟ್ಟಿಗೆ ಪ್ರಾರಂಭ ಆಗ್ತವೆ. 12 ಸೆಕೆಂಡು 18 ಸೆಕೆಂಡು 24 ಸೆಕೆಂಡು 36 ಸೆಕೆಂಡು 45 ಸೆಕೆಂಡುಗಳ ಮಧ್ಯಂತರದಲ್ಲಿ ರಿಂಗ್ ಮಾಡುತ್ತಾರೆ. ಯಾವ ಸಮಯದಲ್ಲಿ ಗಂಟೆಗಳು ಮತ್ತೆ ಒಟ್ಟಿಗೆ ಬಾರಿಸುತ್ತವೆ ಅಂತ ಕೇಳಿದ್ದಾರೆ. ಇವು ಏನು ಮಾಡ್ಬೇಕಿದ್ರದ್ದು ಎಲ್ಲದ್ರದ್ದು ಲಸ ತಗೋಬೇಕು. ಲಸ ಹೆಂಗೆ ತಗೋಬೇಕು ನೋಡ್ರಿ. 45 ದೊಡ್ಡ ಸಂಖ್ಯೆ ಅದು. ಹಂಗಾರೆ ಯಾವ್ಯಾವ ಸಂಖ್ಯೆಯಿಂದ ಬಾ ಹೋಗ್ತಾವೆ ಚೆಕ್ ಮಾಡೋಣ ಇದನ್ನು. ಓಕೆ, 180ರಿಂದ ಅಂತೂ ಎಲ್ಲ ಹೋಗ್ತಾವೆ. ಇದು 180ರಿಂದ ಹೋಗ್ತದೆ, ಇದು 180ರಿಂದ ಹೋಗ್ತದೆ, ಇದು ಹೋಗೋದಿಲ್ಲ. ಇದು 180ರಿಂದ ಹೋಗ್ತದೆ, ಇದು 180ರಿಂದ ಹೋಗ್ತದೆ. ಹಂಗಾರೆ ಈ 180ರಿಂದ ಇದನ್ನು ಏನು ಮಾಡ್ಕೊಂಡು 12 ಇಂಟು 2 ಅನ್ಕೊಂಡು. ಈಗ 180ರಿಂದ 12 18 12 36 45 ಎಲ್ಲ ಹೋಗುತ್ತೆ. ಹಂಗಾರೆ ಇದು 2 ಒಂದ ಹೋಗತ್ತಿಲ್ಲ ಹೌದಿಲ್ಲ. ಹಂಗಾರೆ 180ಕ್ಕೆ 2ರಿಂದ ಗುಣಿಸ್ರೆ ಏನು ಬಂತು 360. ಇದ ಏನು ಲಸ. ಡೈರೆಕ್ಟಾಗಿ ಕಂಡು ಹಿಡ್ಕೊಂಡಿಲ್ಲ, ನೀವು ನಾರ್ಮಲ್ ಆಗಿ ಅಂತೂ ಕಂಡು ಹಿಡ್ಕೊತೀರಿ. 12 18 24 36 45 ಈ ರೀತಿ ಬರ್ಕೊಂಡ ಕಂಡು ಹಿಡ್ಕೋತೀರಿ. ಅದೇನು ಪ್ರಾಬ್ಲಮ್ ಇಲ್ಲ, ನಮಗೆ ಡೈರೆಕ್ಟ್ ಬೇಕು. ಅದಕ್ಕೆ ಏನು ಮಾಡಿ ನಾನು 180 ಸಿಕ್ತು ನನಗೆ. 180ರಿಂದ ಎಲ್ಲ ಹೋಗ್ತಾವು, ಆದರೆ ಇದು ಒಂದ ಹೋಗತ್ತಿಲ್ಲ 24. ಅದಕ್ಕೆ ಏನು ಮಾಡಿ ನೀವು 12 ಇಂಟು 2 ಮಾಡ್ಕೊಂಡು. 12 ಅಂತೂ ಹೋಗೇ ಹೋಗ್ತದ 180ರಿಂದ. ಇದು ಯಾವ್ದು ಹೋಗುವತ್ತೆ ಎಕ್ಸ್ಟ್ರಾ 2 ಹೋಗುವತ್ತಲ್ಲ, ಇದನ್ನ ಏನು ಮಾಡೀನಿ ಗುಣಿಸ್ಬಿಟ್ನಿ. ಈಗ ಎಲ್ಲ ಏನಾಗ್ತಾವು ಹೋಗ್ತಾವ. ಓಕೆ, ಸೆಕೆಂಡ್ದವು ಇದನ್ನು ನಾವು ಏನು ಮಾಡಬೇಕು ನಿಮಿಷಕ್ಕೆ ಬದಲು ಮಾಡಬೇಕು. ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ 60ರಿಂದ ಭಾಗಿಸ್ತೀವಿ. 0ಯಿಂದ 0 6 6ಲೇ 36. ಹಂಗಾರೆ ನೆಕ್ಸ್ಟ್ ಎಷ್ಟು ನಿಮಿಷಕ್ಕೆ ಕೂಡಿ ಹೊಡಿತಾವು 6 ನಿಮಿಷ ಆದಮೇಲೆ. 9 ಗಂಟೆಗೆ ಚಾಲು ಆಗ್ಯಾವು, 6 ನಿಮಿಷ ಆದ್ಮೇಲೆ ಅಂದರೆ ಎಷ್ಟೊತ್ತು 9 6ಕ್ಕೆ ಗಂಟೆ ಕೂಡಿ ಹೊಡಿತವೆ. 13ನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿಯು ತನ್ನ ಸಂಬಳದ 45% ಆಹಾರಕ್ಕೆ ಖರ್ಚು ಮಾಡುತ್ತಾನೆ. ತನ್ನ ಸಂಬಳದ 5%ದಷ್ಟು ವೃದ್ಧಾಶ್ರಮಕ್ಕೆ ದಾನ ಮಾಡುತ್ತಾನೆ. ಆಹಾರ ಮತ್ತು ವೃದ್ಧಾಶ್ರಮಗಳ ಮೇಲೆ 28,500. ನಂತರ ಎ ಸಂಬಳ ಎಷ್ಟು? ಸ್ವಲ್ಪ ಮಿಸ್ಟೇಕ್ ಆಗಿದಾವೆ ಕನ್ನಡ ಟ್ರಾನ್ಸ್ಲೇಷನ್ ಒಳಗೆ. ಎ ಸ್ಪೆಂಡ್ಸ್ 45%, ಬಿ ಸ್ಪೆಂಡ್ಸ್ 5% ಆನ್ ಓಲ್ಡ್ ಏಜ್ ಹೋಮ್ಸ್. ಆಮೇಲೆ ಏನು ಕೊಟ್ರೆ ಹಿ ಸ್ಪೆಂಡ್ಸ್ 28,500 ಆನ್ ಫುಡ್ ಆ್ಯಂಡ್ ಓಲ್ಡ್ ಏಜ್ ಹೋಮ್ಸ್. ಅಂದ್ರೆ ಅವನು ಏನೇನೋ ಊಟ ಮತ್ತು ವೃದ್ಧಾಶ್ರಮಕ್ಕೆ ಖರ್ಚು ಮಾಡಿದ್ದೆಷ್ಟು 28,500. ಹಂಗಂದ್ರೆ ಸ್ಯಾಲ್ರಿ ಎಷ್ಟು ಅಂತ ಕೇಳಿದಾರೆ ನೋಡ್ರಿ. 100 ರೂಪಾಯಿ ಇತ್ತು ಅನ್ಕೋರಿ ಸ್ಯಾಲ್ರಿ. ಅದ್ರೊಳಗೆ 45 ರೂಪಾಯಿ ಆಹಾರಕ್ಕೆ ಖರ್ಚು ಮಾಡ್ಯಾನು, 5% ವೃದ್ಧಾಶ್ರಮಕ್ಕೆ ಖರ್ಚು ಮಾಡ್ಯಾನ. ಹಂಗಾರೆ ಎಷ್ಟು ರೂಪಾಯಿ ಖರ್ಚು ಮಾಡಿದವು 50 ರೂಪಾಯಿ ಖರ್ಚು ಮಾಡಿದ ಹೌದಲ್ಲ. ಎಷ್ಟು ರೂಪಾಯಿ ಖರ್ಚು ಮಾಡಿದ 50 ರೂಪಾಯಿ. ಇಲ್ಲಿ ಕೊಟ್ಟಿದ್ದೇನು ಖರ್ಚು ಮಾಡಿದ್ದು ಈ 50% ಅಂದ್ರೆ 28,500. ಯಾವ ಸಂಬಳ ಎಷ್ಟಿತ್ತು 100%. 100% ಅಂದ್ರೆ ಎಷ್ಟು? ಓಕೆ, 51ಲೇ 52ಲೇ 285 ಇಂಟು 2 ಹೆಂಗೆ ಮಾಡ್ತೀರಿ? 5 2ಲೇ 10 8 2ಲೇ 16 1 17 2 2ಲೇ 4 1 5 ಮುಂದೆ 2 0 57,000 ಸರಿಯಾದ ಉತ್ತರ. ಇಲ್ಲಾಂದ್ರೆ ಏನು ಮಾಡ್ರಿ 0ದಿಂದ 0 ಕ್ಯಾನ್ಸಲ್ ಮಾಡ್ರಿ, 5ರಿಂದ ಇದನ್ನು ಭಾಗಿಸ್ರಿ, ಅವಾಗೂ ಇದೇ ಉತ್ತರ ಬರ್ತದೆ. 14ನೇ ಪ್ರಶ್ನೆ,
9 ಸೆಂಟಿಮೀಟರ್ ತ್ರಿಜ್ಯ 15 ಸೆಂಟಿಮೀಟರ್ ಎತ್ತರದ ಶಂಕುವನ್ನು ಕರಗಿಸಿ 45 ಸೆಂಟಿಮೀಟರ್ ಎತ್ತರದ ಸಿಲಿಂಡರ್ ಆಗಿ ರೂಪಿಸಲಾಗುತ್ತದೆ. ಸಿಲಿಂಡರ್ನ ವ್ಯಾಸ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಶಂಕುವಿನ ಸೂತ್ರ ಏನಿರ್ತದ 1/3 ಪೈ ಆರ್ ಸ್ಕ್ವೇರ್ ಎಚ್. ಓಕೆ, ಅದ ಸಿಲಿಂಡರ್ದು ಏನಿರ್ತೈತಿ ಪೈ ಆರ್ ಸ್ಕ್ವೇರ್ ಎಚ್. ಹೌದಾ, ನೋಡಿ ಇದ್ರಾಗ ಇದನ್ನು ತುಂಬುಣು. ಇದು ಯಾವುದದು ಶಂಕು 1/3 22/7. ನೋಡ್ರಿ 22/7 22/7 ಎರಡು ಕ್ಯಾನ್ಸಲ್ ಆಗ್ತೈತಲ್ಲ, ಹೊಳೆ ಮಳೆ ಬರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಇರಲಿ ಇಂಟು ಆರ್ ಸ್ಕ್ವೇರ್ ಅಂತಂದ್ರೆ ಎಲ್ಲಿ ಕೊಡ್ತಿರೋದು ತ್ರಿಜ್ಯ ಕೊಟ್ರ 9 ಸೆಂಟಿಮೀಟರ್. 9 ಇಂಟು 9 ಇಂಟು ಹೈಟ್ ಕೊಟ್ರ 15 ಆ್ಯಸ್ ಇಟ್ ಈಸ್ ಬರುತ್ತೆ. ಈಸ್ ಈಕ್ವಲ್ ಟು ಪೈನ ಬೆಲೆ 22/7 ಇಂಟು ಇದರದ್ದು ರೇಡಿಯಸ್ ಎಷ್ಟು ಕೊಟ್ಟರು ಗೊತ್ತಿಲ್ಲ, ಅದನ್ನು ಕಂಡುಹಿಡಿ ಅಂದಾರೆ. ಇಲ್ಲಿ ರೇಡಿಯಸ್ ಕಂಡುಹಿಡ್ಕೊಂಡು ರೇಡಿಯಸ್ ಎಷ್ಟೈತಿ 6 ಐತಿ ಅನ್ಕೊಂಡು. ಓಕೆ, ಇಲ್ಲಿ ಡಯಾಮೀಟರ್ ಕಂಡುಹಿಡಿ ಅಂದ್ರೆ ವ್ಯಾಸ, ಇದಾದರೂ 6 ಐತಿ, 6 ಬರ್ಕೊಂಡು ಸ್ಕ್ವೇರ್ ಇಂಟು ಎತ್ತರ ಎಷ್ಟೈತಿ 45. ಓಕೆ, ಮುಗೀತು. ಎಲ್ಲೆಲ್ಲಿ ಕಟ್ತಾ ಹೋಗ್ತದ ಅಲ್ಲಿ ಕಟ್ತಾ ಹೊಡಿಯೋಣ. ನೋಡ್ರಿ 22/7 22/7 ಹೋಯ್ತಲ್ಲ. ನೆಕ್ಸ್ಟ್ 3 1 3 3 5 15 9 9 81 81 ಇಂಟು 5 ಅಂತ ಎಷ್ಟು ಬಂತು 405 ಬಂತು. ಎಷ್ಟು ಬಂತು 405. ಓಕೆ, ಇಲ್ಲ ಅಂತಂದ್ರೆ ಡೈರೆಕ್ಟ್ ಹಿಂಗನ ಮಾಡ್ಕೋಬೋದು ನಾವು. ಹೆಂಗೆ ಇಲ್ಲಿ ನೋಡ್ರಿ ಕಟ್ತಾ ಹೊಡಿದು ಈ 5ರಿಂದ 5 9 ಹೋಯ್ತು, 9ರಿಂದ ಈ 9 ಹೋಯ್ತು. ಹಂಗಾರೆ ಆರ್ ಸ್ಕ್ವೇರ್ ಮುಂದೆ ಏನು ಉಳಿತು 9 ಉಳಿತು. ಆರ್ ಸ್ಕ್ವೇರ್ನ ಬೆಲೆ ಎಷ್ಟು ಬಂತು 9. ಹಂಗಾರೆ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್. ಆರ್ನ ಬೆಲೆ ಎಷ್ಟು ಬಂತು 3. ನಾವು ಡೈರೆಕ್ಟ್ 3 ಕನ್ಫ್ಯೂಸ್ನಾಗ ಎಕ್ಸಾಮ್ ಒಳಗೆ ಫಾಸ್ಟಾಗಿ 3 ಟಿಕ್ ಹಾಕಿಬಿಡ್ತೀವಿ. ಆದರೆ ಇಲ್ಲಿ ಕೇಳಿದ್ದೇನು ವ್ಯಾಸ, ಇದಕ್ಕೆ ಕಂಡುಹಿಡಿದಿದ್ದು ತ್ರಿಜ್ಯದ ಡಬಲ್ ಏನಿರ್ತೈತಿ ವ್ಯಾಸ ಇರ್ತೈತಿ. ಇದು ರೇಡಿಯಸ್ ಡಬಲ್ ಏನಿರ್ತೈತಿ ಡಯಾಮೀಟರ್ ಇರ್ತೈತಿ. ಹಂಗಾರೆ ಉತ್ತರ ಎಷ್ಟು ಇದ್ರ ಡಬಲ್ ಕಂಡುಹಿಡಿಬೇಕಲ್ಲ 6 ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿತ್ತು. 15ನೆಯ ಪ್ರಶ್ನೆ. ಒಬ್ಬ ವ್ಯಕ್ತಿಯು ಗಮ್ಯಸ್ಥಾನವನ್ನು ತಲುಪಲು 4 ವಿಭಿನ್ನ ಮಾರ್ಗಗಳ ಮೂಲಕ ಸೈಕಲ್ಗಳನ್ನು ಓಡಿಸುತ್ತಾನೆ. ಇಡೀ ಪ್ರಯಾಣದಲ್ಲಿ ಸರಾಸರಿ ಜವವನ್ನು ಕಂಡುಹಿಡಿಯಿರಿ. ಎವರೇಜ್ ಸ್ಪೀಡ್ ಕಂಡುಹಿಡಿ ಅಂತಾರೆ. ನಮಗೆ ಎವರೇಜ್ ಸ್ಪೀಡ್ ಕಂಡುಹಿಡಿಬೇಕಂತಂದ್ರೆ ಏನು ಕಂಡುಹಿಡಿಬೇಕು ನಾವು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಅದು ಅದ 20. ಇಲ್ಲಿ ಡಿಸ್ಟೆನ್ಸ್ 1ಕ್ಕೆ 20 10 30 45 49 69. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 69 ಕಿಲೋಮೀಟರ್. ಟೋಟಲ್ ಟೈಮ್ ಬೇಕಲ್ಲೋ, ಟೈಮ್ ಇಲ್ಲಿ ಕೊಟ್ರ ಇಲ್ಲ, ಆದ್ರೆ ನಾವು ಕಂಡು ಹಿಡ್ಕೊಳಕ್ಕೆ ಆಪ್ಷನ್ ಅದ ನೋಡ್ರಿ. ಟೈಮ್ ಹೆಂಗೆ ಕಂಡು ಹಿಡಿತೀವಿ ನಾವು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ 20 ಭಾಗಿಸು ಸ್ಪೀಡ್ 5 ಎಷ್ಟೈತಿ ಎಷ್ಟು ಬಂತು 5 4 20 3 5 15 15 ಭಾಗಿಸು 3 ಅಂದ್ರೆ ಎಷ್ಟು ಬರ್ತೈತೆ 5 10 2 5 10. ಓಕೆ, 10 ಭಾಗಿಸು 2 ಅಂದ್ರೆ 5 4 6 24 24 ಭಾಗಿಸು 4 ಅಂದ್ರೆ 6 ಬಂತು. ಟೋಟಲ್ ಟೈಮ್ ಸಿಕ್ತಿಲ್ಲ ನಮಗೆ. ಟೋಟಲ್ ಟೈಮ್ 4 10 14 20. ಟೋಟಲ್ ಟೈಮ್ ಎಷ್ಟೈತಿ 20 ಗಂಟೆ. 20 ಗಂಟೆ 2ರಿಂದ ಕಟ್ತಾ ಹೊಡಿನ ಮೊದಲು 2 3 6 ಎಷ್ಟು ಉಳಿತು 2 4 8 1 ಉಳಿತು ಪಾಯಿಂಟ್ ಕೊಟ್ಟಿವಿ 10 ಆಯ್ತು 2 5 10. ಓಕೆ, ಕೆಳಗೆ 1 0 ಐತಲ್ಲ, ಹಂಗಾರೆ 1 0 ಇದ್ದದನ್ನ ಈ ಕಡೆ ಬಂತಂದ್ರೆ 1 0ದಿಂದ ಭಾಗಿಸ್ರೆ ಏನಾಗಬೇಕತಿ 1 ಪಾಯಿಂಟ್ ಈ ಕಡೆ ಬರ್ತದೆ 3.45. ಆಪ್ಷನ್ 2 ಸರಿಯಾದ ಉತ್ತರ. 16ನೆಯ ಪ್ರಶ್ನೆ. 16ನೇ ಪ್ರಶ್ನೆ ಏನದ 3,50,000 ರೂಪಾಯಿಗೆ ಕಾರು ಖರೀದಿಸಿ 4,35,000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಶೇಕಡಾವಾರು ಲಾಭ ಎಷ್ಟು? ಡೈರೆಕ್ಟ್ 3 0ರಿಂದ ಕಟ್ತಾ ಹೊಡ್ರಿ 5ರಿಂದ ಭಾಗಿಸ್ರಿ. ಪೂರ್ತಿ ಬರೀ ತೋರಿಸ್ತೀನಿ ನೋಡ್ರಿ. 3,50,000 ರೂಪಾಯಿಗೆ ಕಾರ್ ಖರೀದಿ ಮಾಡ್ಯಾರ, 4,35,000 ರೂಪಾಯಿಗೆ ಮಾರ್ಯಾರ. ನೋಡ್ರಿ 3 0ಯಿಂದ 3 0 ಹೋಯ್ತು. ರೇಷಿಯೋ ತಗೊಳ್ಳೋಣ ನಾವು. ಓಕೆ, 5 7 35 ಮುಂದೊಂದು 0, 5 8 40 3 ಉಳಿತು 5 7 35. ಓಕೆ, ನೋಡ್ರಿ ಎಷ್ಟು ರೂಪಾಯಿ ಲಾಭ ಆಗೈತಿ ಇಲ್ಲಿ 17 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ 70 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ, ಮುಗಿದು ಹೋದ್ ಲೆಕ್ಕ. ನೋಡ್ರಿ 0ಯಿಂದ 0 ಹೋಯ್ತು. 170 ಭಾಗಿಸು 7 ಡೈರೆಕ್ಟ್ ಮಾಡ್ಬೋದಿತ್ತು, ಇನ್ನೊಂದು ಸ್ಟೆಪ್ ಬರೆದ ತೋರಿಸ್ತೀನಿ. 7 1 7 7 2 14 3 ಉಳಿತು 7 5 37 7 4 28. 24 ಪಾಯಿಂಟ್ ಯಾವ ಆಪ್ಷನ್ ಐತೆ ನೋಡ್ರಿ, ಆಪ್ಷನ್ 2 ಸರಿಯಾದ ಉತ್ತರ ಇರುವಂಥದ್ದು. 17ನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ. ಸಿಂಪ್ಲಿಫಿಕೇಶನ್ನು ಮತ್ತು ರೇಷಿಯೋ ಮತ್ತು ಅಲ್ಜಿಬ್ರಾ ಕೂಡಿ ಮಿಕ್ಸ್ ಮಾಡಿದ್ದಾರೆ. ನಾವು ಇದನ್ನು ಆಪ್ಷನ್ ಮುಖಾಂತರ ಮಾಡ್ಬೋದು. ನೋಡ್ರಿ ಏನೋ ಆನ್ಸರ್ ಬಂದರೂ 9x 9ರಿಂದ ಗುಣಿಸಲ್ಪಟ್ಟಿರುವಂಥ ಆಪ್ಷನ್ ಯಾವುದು? 9 8 72 ಇದು ಭಾಗ ಹೋಗ್ತದೆ. ಈ ಸಂಖ್ಯೆ 9ರಿಂದ ಬಾ ಹೋಗಂಗಿಲ್ಲ, ಕ್ಯಾನ್ಸಲ್. ಈ ಸಂಖ್ಯೆ 9ರಿಂದ ಹೋಗ್ತದೆ, ಇದನ್ನ ಇಟ್ಕೋರಿ. ಈ ಸಂಖ್ಯೆನೂ 9ರಿಂದ ಹೋಗ್ತದೆ, ಇದನ್ನ ಇಟ್ಕೋರಿ. ಓಕೆ, ನೆಕ್ಸ್ಟ್ ಈಗ 13ರಿಂದ ಗುಣಿಸಲ್ಪಟ್ಟಿರುವಂಥ ಆಪ್ಷನ್ ಅದು
13 ಮೂರಲೆ 39, 3 ಉಳಿತು. 13ರಿಂದ ಈ ಸಂಖ್ಯೆ ಭಾಗವಂಗಿಲ್ಲ, ಕ್ಯಾನ್ಸಲ್ ಮಾಡಿರಿ. ಈ ಸಂಖ್ಯೆ 13ರಿಂದ ಹೋಗ್ತೈತಿ. 13 ಒಂದಲೇ 13, 4 ಉಳಿತು. 43, 13 ಮೂರಲೆ 39, 39 4 ಉಳಿತು. ಈ ಸಂಖ್ಯೆನೂ 13, ಇದು ಮೊದಲೇ ಕ್ಯಾನ್ಸಲ್ ಆಗಿಲ್ಲ. ಓಕೆ, 13 ಎರಡಲೇ 13 ಒಂದಲೇ 13, 9, 13 ಒಂದಲೇ 9, 13 ಅಂದ್ರೆ 11 ಆಯಿತು. 13 9ಲೇ ಈ ಸಂಖ್ಯೆ 13ರಿಂದ ಹೋಗ್ತದೆ. ಈ ಸಂಖ್ಯೆ 13ರಿಂದ ಹೋಗ್ತಾ 13 5ಲೇ 90, 13 5ಲೇ 13 91, 9 13 ಉಳಿತು. ಈ ಸಂಖ್ಯೆ ಹೋಗ್ತದೆ. 2 ಆಪ್ಷನ್ ನಮ್ಗೆ ಉಳಿದು. ಓಕೆ, ಅದಕ್ಕೆ ಪೂರ್ತಿಯನ್ನು ಸಾಲ್ವ್ ಮಾಡೋಣ. ಹೆಂಗೆ ಸಾಲ್ವ್ ಮಾಡೋಣ ನೋಡ್ರಿ. 5x ಮೈನಸ್ 2y ಪೂರ್ತಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಅನುಪಾತ ಅಂದ್ರೆ ಭಾಗಿಸು x ಮೈನಸ್ 2y ಈಸ್ ಈಕ್ವಲ್ ಟು 9/17 ಕೊಟ್ರೆ ಇದನ್ನು ಡೈರೆಕ್ಟ್ ಇದಕ್ಕೆ ಗುಣಿಸೋದು, ಇದನ್ನು ಡೈರೆಕ್ಟ್ ಇದಕ್ಕೆ ಗುಣಿಸೋದು. ಮಳ್ಳೆ 2 ಸ್ಟೆಪ್ ಬರ್ಕೊಬೇಡ್ರಿ. 17 5ಲೇ 85 x ಆಕತಿ. 9x ಇಲ್ಲ, 9 × x ಅಂದ್ರೆ 9x ಆಕತಿ ನೋಡ್ರಿ. 17 85ರಾಗ 9 ಕಳೆದ ಡೈರೆಕ್ಟ್ ಬರೆದ್ಬಿಡೋದು 76x. ಗೊತ್ತಾತಿಲ್ಲ? ಗೊತ್ತಾಗಿಲ್ಲದ್ರ ಆ ಸ್ಟೆಪ್ ಇಲ್ಲಿ ಬರೀತಿ ನೋಡ್ರಿ. 17 5ಲೇ 85x, 9x ಅಂತಂದ್ರೆ ಈ ಕಡೆ ಮೈನಸ್ 9x. ಇಲ್ಲ, ಅದನ್ನ ಒಂದು ಸ್ಟೆಪ್ ಬರ್ದ ಬಿಡ್ತೀನಿ ತೋರಿ. 17 2ಲೇ 34y ಈಸ್ ಈಕ್ವಲ್ ಟು 9 × x ಅಂದ್ರೆ 9x ಮೈನಸ್ ಐತಿ, ಮೈನಸ್ 9 × 2 ಅಂದ್ರೆ 18y. ಡೈರೆಕ್ಟ್ ಈ 9x ಈ ಕಡೆ ಬಂದ್ರೆ ಏನಾಕತಿ ಮೈನಸ್ ಆಕತಿ, 76x ಬಂತಲ್ಲ. ಈಸ್ ಈಕ್ವಲ್ ಟು ನೋಡ್ರಿ ಇದನ್ನ ಹೆಂಗೆ ಮಾಡ್ಬೇಕು. 17 2ಲೇ 34y, 9 2ಲೇ 18, 34 18 ಕಳೆದ್ರೆ ಎಷ್ಟು ಬರ್ತೈತಿ 16y. ಡೈರೆಕ್ಟ್ ಇಲ್ಲೇ ಬರೆದು ಬಿಡೋದು. ಈ ಸ್ಟೆಪ್ಪನ್ನು ಬಿಟ್ಟೇ ಬಿಡ್ಬೇಕು. ಗೊತ್ತಾಯ್ತು? ಈ 34 ಈ ಕಡೆ ಬಂದ್ರೆ ಏನಾಕತಿ ಪ್ಲಸ್ ಆಕತಿ. 34 ಮೈನಸ್ 18y ಅಂದ್ರೆ ಎಷ್ಟು ಬರ್ತೈತಿ 16y. ಇಲ್ಲೂ ಅಷ್ಟ ಬರ್ತದೆ. ಓಕೆ, ನೆಕ್ಸ್ಟ್ 4 4ಲೇ 16, 4 1ಲೇ 4, 4 9ಲೇ 36. ನೋಡ್ರಿ ಎಕ್ಸ್ ಮುಂದೆ ಏನೈತಿ ಇಲ್ಲಿ 4 ಐತಿ. ಹಂಗಾರೆ ಎಕ್ಸ್ನ ಬೆಲೆ ಎಷ್ಟು 4. ವೈ ಮುಂದೆ ಏನೈತಿ ಇಲ್ಲಿ 9 ಐತಿ. ವೈನ ಬೆಲೆ ಎಷ್ಟು 19. ಓಕೆ, ಎಕ್ಸ್ನ ಬೆಲೆ ಕಂಡಿಡಿದ್ರಿ 9 4ಲೇ 36. ಎಕ್ಸ್ ಜಗದಾಗ 4 ತುಂಬ್ರಿ ಏನು ಬರ್ತದೆ 9 4ಲೇ 36. ನೋಡ್ರಿ 36 ಯಾವ ಆಪ್ಷನ್ ಐತಿ ಇಲ್ಲೇ ಇತ್ತು. ಟಿಕ್ ಹಾಕಿ ಮುಂದೆ ಹೋಗ್ಬಿಡ್ರಿ, ಮುಗಿದ ಹೋಗಿ. ಎರಡನೇದು ಕಂಡಿಡಿಯೋ ಅವಶ್ಯಕತೆ ಇಲ್ಲ. 19 × 13 ಅಂದ್ರೆ ಎಷ್ಟು ಬರ್ತೈತಿ 247 ಬರ್ತದ. 18ನೆಯ ಪ್ರಶ್ನೆ. ಒಂದು ಕಾರು 5 ಗಂಟೆಗಳಲ್ಲಿ 240 ಕಿಲೋಮೀಟರ್ ಕ್ರಮಿಸಿತು. ಅದು ತನ್ನ ಸಾಮಾನ್ಯ ವೇಗದ ಅರ್ಧದಷ್ಟು ವೇಗದಲ್ಲಿ ಚಲಿಸಿದರೆ ಅದೇ ದೂರವನ್ನು ಕ್ರಮಿಸಲು ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? 10 ಗಂಟೆ. ಡೈರೆಕ್ಟ್ ಆನ್ಸರ್. ನೋಡ್ರಿ, ನಾರ್ಮಲ್ ಆಗಿ ಹೋದ್ರೆ ಅದು ಏನಾಗ್ತೈತಿ 5 ತಾಸು ತಗೋತೈತಿ. ನಾರ್ಮಲ್ ಆಗಿ ಹೋದ್ರೆ ಏನಾಗ್ತೈತಿ 5 ತಾಸು. ಈಗ ಮೊದಲಿನಕ್ಕಿಂತ ಅರ್ಧ ಸ್ಪೀಡ್ ಕಡಿಮೆ ಮಾಡೈತೆ ಅಂದ್ರೆ ಈಗ ಏನಾಕತಿ ಟೈಮ್ ಅರ್ಧ ಹೆಚ್ಚಿಗೆ ಆಕತಿ. ಡೈರೆಕ್ಟ್ ಮೈಂಡಾಗಿ ಮಾಡುವಂಥ ಪ್ರಶ್ನೆ, ಎಂಥ ಈಜಿ ಪ್ರಶ್ನೆ. ಸ್ಪೀಡ್ ಏನೈತಿ ಮೊದಲಿಗೆ 2 ಇತ್ತಂದ್ರೆ ಈಗ ಅರ್ಧ ಆಗೈತೆ ಅಂದ್ರೆ 1 ಹೋಗಿರ್ತೈತಿ. ಹಂಗಾರೆ ಟೈಮ್ ಏನಾಕತಿ ಉಲ್ಟಾ ಆಗ್ತೈತಿ. 1 ಈ ಕಡೆ ಬರ್ತೈತಿ, 2 ಈ ಕಡೆ ಬರ್ತೈತಿ. ಹೌದಲ್ಲ? ಮೊದಲಿಗೆ ಟೈಮ್ ಎಷ್ಟು ತೊಗೊಳತಿತ್ತು 5. ನಮ್ಮ ಪ್ರಕಾರ 1 ತೊಗೊಳತ್ತೆ. 1 ಅಂದ್ರೆ 5, 2 ಅಂದ್ರೆ ಎಷ್ಟು 10. ಇದನ್ನು ಬರೆಯೋ ಅವಶ್ಯಕತೆ ಐತೆನ? ಸ್ವಲ್ಪ ಲಾಜಿಕ್ ಇದ್ದಾವ ಡೈರೆಕ್ಟ್ ಟಿಕ್ ಹಾಕಿಬಿಡ್ತಾನೆ. 5 ಗಂಟೆ ಮೊದಲು ತೊಗೊಳತಿತ್ತು. ಈಗ ಸ್ಪೀಡ್ ಏನಾಗೈತಿ ಅರ್ಧ ಕಡಿಮೆ ಆಗೈತಿ. ಅರ್ಧ ಕಡಿಮೆ ಆಗೈತಿ ಅಂದ್ರೆ ಈಗ ಟೈಮ್ ಏನಾಕತಿ ಟೈಮ್ ಡಬಲ್ ಆಕತಿ. 19ನೇ ಪ್ರಶ್ನೆ. ಎಕ್ಸ್ ಎಂಬುವವರು ಒಟ್ಟು 180ಕ್ಕೆ 40 ಸೀಸಕಡ್ಡಿಗಳನ್ನು 180ಕ್ಕೆ 2 ಡಜನ್ ಲೇಖನಿಗಳನ್ನು ಖರೀದಿಸಿದರೆ ಒಂದು ಲೇಖನಿ ಮತ್ತು ಒಂದು ಸೀಸಕಡ್ಡಿಯ ನಡುವಿನ ವ್ಯತ್ಯಾಸ ಎಷ್ಟು? ನೋಡ್ರಿ, 180 ರೂಪಾಯಿಗೆ 40 ಸೀಸ್ ತೊಗೊಂಡ. ಹಂಗಾರೆ 1 ಸೀಸಿಗೆ ಎಷ್ಟು ಬಿತ್ತು 0ಯಿಂದ 0 ಹೊತ್ತು 4 4ಲೇ 16, 0.45ಲೇ 20. ಎಷ್ಟು ಬಂತು 4.5. ಇದು ಎತ್ತರದ್ದು 1 ಸೀಸ್ ಕಡ್ಡಿ. ಓಕೆ, ನೆಕ್ಸ್ಟ್ ಲೇಖನಿದು 180ಕ್ಕೆ ಏನು ಮಾಡಿನೋ 2 ಡಜನ್. 2 ಡಜನ್ ಅಂದ್ರೆ 24 ತೊಗೊಂಡ. ಹಂಗಾರೆ ಒಂದು ಲೇಖನಿಗೆ ಎಷ್ಟು ಬಿತ್ತು 180/24 ಅಂದ್ರೆ ಎಷ್ಟು ಹೋಗ್ತೈತಿ 12ಲೇ ಹೊಡಿನ. 12 2ಲೇ 24, 12 1ಲೇ 12, 12 5ಲೇ 60, 2 1ಲೇ 2 7.5ಲೇ ಎಷ್ಟಾಯಿತು? ಇದಕ್ಕೆ ಒಂದು ಪೆನ್ನಿಗೆ 7.5, ಒಂದು ಸೀಸಿಗೆ 4.5. ಹಂಗಾರೆ ವ್ಯತ್ಯಾಸ ಎಷ್ಟೈತಿ 3 ರೂಪಾಯಿ. ವಿತರಕರು ಒಂದು ವಸ್ತುವಿನ ಮೇಲೆ 72,000 ಗುರುತು ಬೆಲೆಯಲ್ಲಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಒಳಗೆ 20% ರಿಯಾಯಿತಿಯನ್ನು ಅನುಮತಿಸಿದ್ರು. 20% ಡಿಸ್ಕೌಂಟ್ ಕೊಟ್ಟನ. 10% ನಷ್ಟನೂ ಅನುಭವಿಸಿದ್ರು. ಏನು ಮಾಡ್ಯಾನವ ನಷ್ಟನೂ ಅನುಭವಿಸ್ಯಾನ. ಹಾಗಾದರೆ ಯಾವ ರೀತಿಯಲ್ಲಿ ಡಿಸ್ಕೌಂಟ್ ಕೊಡ್ಬೇಕು? ಅವಾಗ ಏನಾಗಬೇಕಂದ್ರೆ 440 ರೂಪಾಯಿ ಗಳಿಸ್ಬೇಕು. 440 ರೂಪಾಯಿ ಪ್ರಾಫಿಟ್ ತೊಗೋಬೇಕಂದ್ರೆ ಅವ ಏನು ಮಾಡಬೇಕು ಎಷ್ಟು ಡಿಸ್ಕೌಂಟ್ ಕೊಡ್ಬೇಕಂತ ಕೇಳಿದಾರೆ. ಓಕೆ, ನೋಡ್ರಿ 72,000 ರೂಪಾಯಿ ಇತ್ತದು.
20% ಡಿಸ್ಕೌಂಟ್ ಕೊಟ್ಟಾನಂದ್ರೆ ಮಾರಿತಾನೆ ಎಷ್ಟಕ್ಕವ 80%ಕ್ಕೆ ಹೌದೋ ಇಲ್ಲೋ ಹೌದಲ್ಲ ಹೌದು. ಇದರಿಂದ ಏನಾಗೈತಪ್ಪ ಅವಂಗ 10% ಲಾಸ್ ಆಗೈತೆ. 10%ದ ಬೆಲೆ ಏನಿರ್ತೈತಿ 1/10 10% ಅಂದ್ರೆ ಏನು 10/100 1 0 1 0 ಹೋತಂದ್ರೆ ಏನಾಯ್ತು 10 ರೂಪಾಯಿ ಒಳಗೆ 1 ರೂಪಾಯಿ ಲಾಸ್ ಆಗೈತಿ. 10 ಇಲ್ಲಿ ನಷ್ಟ ಆಗೈತಿ ಹೌದಿಲ್ಲ 10 ರೂಪಾಯಿ ಒಳಗೆ 1 ರೂಪಾಯಿ ನಷ್ಟ ಆಗೈತಿ. ಹಂಗಾರೆ ಇದೇನಿದು ಇದು ಮಾರಿದ ಬೆಲೆ ಹೌದಿಲ್ಲ ಇದೇನಿದು ಮಾರಿದ ಬೆಲೆ 72,000ದಾಗ 80 ರೂಪಾಯಿ 80% ಮಾರ್ಯಾಣ ಅಂತಂದ್ರೆ ಇದೇನು ಮಾರಿದ ಬೆಲೆ. ಹಂಗಾರೆ ನಮ್ಮ ಪ್ರಕಾರ ಮಾರಿದ ಬೆಲೆ ಎಷ್ಟೈತಿ 9 10 ರೂಪಾಯಿ 1 ರೂಪಾಯಿ ಲಾಸ್ ಆಗೈತೆ ಅಂದ್ರೆ ಏನು 9. ಓಕೆ, ನಮ್ಮ ಪ್ರಕಾರ ಮಾರಿದ ಬೆಲೆ 9 ಅಂದ್ರೆ ಇಷ್ಟು. ನಾವೇನು ಕಂಡುಹಿಡಿಬೇಕಾ ಅಸಲು ಬೆಲೆ ಕಂಡುಹಿಡಿಬೇಕಲ್ಲ. ಅಸಲು ಬೆಲೆ ಎಷ್ಟೈತಿ 10. ಹಿಂಗೆ ಗೊತ್ತಾದ್ರೆ ಹಿಂಗೆ ಮಾಡ್ಕೊರಿ. ಇಲ್ಲ ಅಂತಂದ್ರೆ 72,000 ಇಂಟು 80/100 ಇದು ಯಾವ್ದ್ರದ್ದು ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟು 9 ಅಂದ್ರೆ ಇಷ್ಟು 10 ಅಂದ್ರೆ ಎಷ್ಟು ಹಿಂಗೆ ಕಂಡುಹಿಡ್ಕೋತ್ರಿ ಹಿಂಗೆ ಕಂಡುಹಿಡ್ಕೊರಿ ಹಿಂಗೆ ಕಂಡುಹಿಡ್ಕೋತ್ರೆ ಹಿಂಗೆ ಕಂಡುಹಿಡ್ಕೊರಿ. ಅಸಲು ಬೆಲೆ ಮಾರಿದ ಬೆಲೆ ಎಷ್ಟು 9 ಇದು ಮಾರಿದ ಬೆಲೆ ಅದಕ್ಕೆ 9 ಅಂದ್ರೆ ಇಷ್ಟು ಅಸಲು ಬೆಲೆ 10 ಐತಿ 10ರಿಂದ ಗುಣಿಸಿದ್ವಿ 2 0ಇಂದ 2 0 ಕ್ಯಾನ್ಸಲ್. ಓಕೆ, ನೆಕ್ಸ್ಟ್ ಎಲ್ಲಿ 9 1 9 8 ಓಕೆ ನೋಡ್ರಿ 8 8 64 1 0 2 0 3 0 1 0 2 0 3 0 ಇದೇನಿದು ಅಸಲು ಬೆಲೆ ಬಂತು. ಏನು ಬಂತು ಅಸಲು ಬೆಲೆ. ಈಗ ಅವ ಏನು ಮಾಡ್ಬೇಕು 440 ರೂಪಾಯಿ ಲಾಭ ಗಳಿಸ್ಬೇಕು. 440 ರೂಪಾಯಿ ಲಾಭ ಗಳಿಸ್ಬೇಕಂದ್ರೆ ಅವು ಮಾರಿದ ಬೆಲೆ ಎಷ್ಟು ಅಂತ ಕಂಡು ಹಿಡ್ಕೋಬೋದಲ್ಲ. 64,000ಕ್ಕೆ 440 ರೂಪಾಯಿ ಲಾಭ ಆಗೈತೆ ಅಂದ್ರೆ ಎಷ್ಟಕ್ಕೆ ಮಾರಿರ್ತಾನವ 64,440ಕ್ಕೆ ಮಾರಿರ್ತಾನು. ಓಕೆ, ಇಲ್ಲಿ ಮಟ್ಟ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಂಗಾರೆ ಎಷ್ಟು ಡಿಸ್ಕೌಂಟ್ ಕೊಟ್ಟ ನೋಡ್ರಿ ಅವ 72,000 ರೂಪಾಯಿ ಒಳಗೆ 72,000 ರೂಪಾಯಿ ವಸ್ತುವನ್ನು ಇಲ್ಲಿ ಕಾಲಮ್ ಹಾಕ್ಬಿಡ್ತೀನಿ 72,000 ರೂಪಾಯಿ ವಸ್ತುವನ್ನು 64,440ಕ್ಕೆ ಮರತಾನ. 64,440ಕ್ಕೆ ಮರತಾನ ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಟ್ಟನು 0 6 10ರಾಗ 5 ಹೋದ್ರೆ 5 12ರಾಗ 5 ಹೋದ್ರೆ 7 7ರಾಗ 7 ಹೋದ್ರೆ 0 ಎಷ್ಟು ಡಿಸ್ಕೌಂಟ್ ಕೊಟ್ಟನವ 7,560 ರೂಪಾಯಿ ಡಿಸ್ಕೌಂಟ್ ಕೊಟ್ಟಾನ. ಎಷ್ಟು ರೂಪಾಯಿ ಒಳಗೆ 72,000 ರೂಪಾಯಿ ಒಳಗೆ. ಶೇಕಡಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ 1 2 3 0ಇಂದ 1 2 3 0 ಕ್ಯಾನ್ಸಲ್ ಆಯ್ತು. ನನಗೆ 72 ಮಗ್ಗಿ ಬರಂಗಿಲ್ಲ ಆದರೂ ನಾ ಕಟ್ತಾ ಹೊಡಿತೀನಿ. ಹೆಂಗೆ 72 ಹತ್ತಲೇ ಎಷ್ಟು ಬರ್ತೈತಿ 720 ಬರ್ತೈತಿ. ಇನ್ನು ಎಕ್ಸ್ಟ್ರಾ ಎಷ್ಟು ಉಳಿತ 36. ಅದು ಉಳಿಲಿ ಬಿಡ್ಲಿ ಏನು ಬೇಕಾದಾಗಲಿ 72 ಹತ್ತಲೇ 720 ಅದ್ರ ಮುಂದಂತೂ ಹೋಗಂಗಿಲ್ಲ. 10 ಪಾಯಿಂಟ್ ಯಾವ ಆಪ್ಷನ್ ಐತೆ ನೋಡ್ರಿ ಡೈರೆಕ್ಟ್ ಟಿಕ್ ಹಾಕಿ ಮುಗಿಸ್ಬಿಡ್ರಿ. ಎಷ್ಟು ಈಸಿಯಾಗಿರುವಂಥದ್ದು. ಓಕೆ ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.